So hi everybody, this is the 10th video lecture on gravitation. So in the previous lecture you have learnt about gravitational potential energy, escape velocity, orbital velocity, and also total energy required to launch a satellite and principle of launching a satellite. So in this class the last concept of this unit, that is of a satellite and types of man-made or artificial satellite. So already you know the definition of a satellite, that is an object which revolves in an orbit around the planet due to its gravitational force is called a satellite, right? Okay, so we have two types of satellites, that is of natural satellite and one is of a artificial satellite, and moon is of a natural satellite of the earth. So let us learn different types of artificial satellite. ಸೊ ಆರ್ಟಿಫಿಷಿಯಲ್ satellite ಅಲ್ಲಿ ಫಸ್ಟ್ ಒನ್ ಯಾವ್ದು ನೋಡ್ತೀವಿ ಅಂತ ಹೇಳಿದ್ರೆ ಇಟ್ ಈಸ್ ಆಫ್ ಎ ಜಿಯೋ ಸ್ಟೇಷನರಿ ಸೆಟಲೈಟ್ ಅಂತ ಕರಿತಾ ಹೋಗ್ತೀವಿ. ಓಕೆ, ಎಂತ ಕರಿತೀವಿ ಇದನ್ನ? ಜಿಯೋ ಸ್ಟೇಷನರಿ ಸೆಟಲೈಟ್. ಅಬ್ಸರ್ವ್ ಮಾಡ್ಕೊಳ್ಳಿ. ಸೊ ಫಸ್ಟ್ ದಿಸ್ ಈಸ್ ಆಫ್ ಎ ಜಿಯೋ ಅಂತ ಹೇಳಿರೇನು? ಇಟ್ ಈಸ್ ಆಫ್ ಎನ್ ಅರ್ತ್ ಅಂತ ಅರ್ಥ. ಸ್ಟೇಷನರಿ ಅಂತ ಹೇಳಿರೇನು? ಇಟ್ ಈಸ್ ಆಫ್ ಎ ಮೋಷನ್ಲೆಸ್ ಅಂತ ಕರಿತಾ ಹೋಗ್ಬೋದು. ಸ್ಟೇಷನ್ ಅಂತ ಹೇಳಿದ್ರೆ ಕಾನ್ಸ್ಟೆಂಟ್ ಆಗಿರೋದು ಅಂತ ಅರ್ಥ. ಓಕೆ, ಸೊ ಡೆಫಿನೇಷನ್ಗೆ ಬಂದ್ವಿ ಅಂತ ಹೇಳಿದ್ರೆ an artificial satellite which is orbiting the earth in same direction as the direction of the earth spin and have the same period. Okay, this is of a simple definition. Okay, you know, an artificial satellite which is orbiting the earth. Now observe ಮಾಡ್ಕೊಳ್ಳಿ, ಡಯಾಗ್ರಾಮ್ ನ ಅಬ್ಸರ್ವ್ ಮಾಡ್ಕೊಂತ ಬನ್ನಿ. ಈ ಒಂದು ಸ್ಯಾಟಲೈಟು ಅರ್ತ್ನ ಸುತ್ತಲೂ ಏನಾಗ್ತಾ ಇದೆ? ರಿವಾಲ್ವ್ ಆಗ್ತಾ ಇದೆ ಅಂತ ಅರ್ಥ. ಇನ್ ದಿ ಸೇಮ್ ಡೈರೆಕ್ಷನ್ ಯಾವುದೇ ಕಾರಣಕ್ಕೂ ಚೇಂಜ್ ಆಗ್ತಿಲ್ಲ, ಒಂದೇ ಡೈರೆಕ್ಷನಲ್ಲೇ ಹೋಗ್ತಾ ಇದೆ. ಓಕೆ, ಯಾವ ರೀತಿ ಒಂದೇ ಡೈರೆಕ್ಷನಲ್ಲೇ ಹೋಗಬೇಕು? ಅರ್ತ್ ಯಾವ ರೀತಿ ರೊಟೇಟ್ ಆಗ್ತಾ ಹೋಗುತ್ತೋ ಅದೇ ರೀತಿನೇ ರೊಟೇಟ್ ಆಗ್ತಾ ಹೋಗಬೇಕು. ಓಕೆ, ಆ್ಯಂಡ್ ಹ್ಯಾವ್ ದಿ ಸೇಮ್ ಪೀರಿಯಡ್. ಅಂದರೆ ಅರ್ತು ಒಂದು ರೌಂಡ್ ಆಗೋದಕ್ಕೆ ಅಥವಾ ಒಂದು ರಿವಾಲ್ವ್ ಆಗೋದಕ್ಕೆ ಎಷ್ಟು ಟೈಮ್ ಪೀರಿಯಡ್ ಬೇಕು ಅಂತ ಹೇಳಿದ್ರೆ ಇಟ್ ಈಸ್ ಆಫ್ ಎನ್ 24 hours. ಸೊ ಹಾಗಾದರೆ ಜಿಯೋ ಸ್ಟೇಷನರಿ ಸ್ಯಾಟಲೈಟ್ಗೂ ಕೂಡ ಎಷ್ಟು ಬೇಕಾಗುತ್ತೆ ಟೈಮ್ ಪೀರಿಯಡು? 24 hours ಬೇಕಾಗ್ತಾ ಹೋಗುತ್ತೆ. ಅದನ್ನೇನಂತ ಕರಿತೀವಿ? ಜಿಯೋ ಸ್ಟೇಷನರಿ ಸ್ಯಾಟಲೈಟ್ ಅಂತ ಕರಿತಾ ಹೋಗ್ತೀವಿ. ಆ್ಯಂಡ್ ಆರ್ಟಿಫಿಷಿಯಲ್ ಸ್ಯಾಟಲೈಟ್ ವಿಚ್ ಇಸ್ ಆರ್ಬಿಟಿಂಗ್ ದಿ ಅರ್ತ್ ಇನ್ ಸೇಮ್ ಡೈರೆಕ್ಷನ್ ಆಸ್ ಅ ಡೈರೆಕ್ಷನ್ ಆಫ್ ದಿ ಅರ್ತ್ ಸ್ಪಿನ್ಸ್ ಆ್ಯಂಡ್ ಹ್ಯಾವಿಂಗ್ ದಿ ಸೇಮ್ ಪೀರಿಯಡ್. ಅದನ್ನೇನಂತ ಕರಿಬೇಕು ಅಂತ ಹೇಳಿದ್ರೆ ಜಿಯೋ ಸ್ಟೇಷನರಿ ಸ್ಯಾಟಲೈಟ್. As the earth of the rotation of the earth, that is one day, that is 24 hours. So time period for geostationary satellite ಎಷ್ಟಿರುತ್ತೆ? ನಮಗೆ 24 hours ಇರುತ್ತೆ ಅಂತ ಅರ್ಥ. ಇದನ್ನೆಲ್ಲ ಏನಂತ ಕರಿತೀವಿ? ಜಿಯೋಸ್ಟೇಷನರಿ ಸ್ಯಾಟಲೈಟ್ ಅಂತ ಕರಿತಾ ಹೋಗ್ತೀವಿ. ಓಕೆನಾ? ಸೊ ಇಫ್ ಯು ಕನ್ಸಿಡರ್ ದಿಸ್ ಈಸ್ ಆಫ್ ಎನ್ ಅರ್ತ್ ನೌ, ಸೊ ಈ ಅರ್ತ್ ಯಾವ ರೀತಿ ರೊಟೇಟ್ ಆಗ್ತಾ ಹೋಗುತ್ತೆ ಅದೇ ರೀತಿಯೇ ಇಲ್ಲೊಂದು ಜಿಯೋಸ್ಟೇಷನರಿ ಸ್ಯಾಟಲೈಟ್ ಕೂಡ ಏನಾಗ್ತಾ ಹೋಗಬೇಕು? ರೊಟೇಟ್ ಆಗ್ತಾ ಹೋಗಬೇಕು. ಓಕೆನಾ? ಸೊ ಅದನ್ನೇನಂತ ಕರಿತೀವಿ? ಜಿಯೋ ಸ್ಟೇಷನರಿ ವಿತ್ ರೆಸ್ಪೆಕ್ಟ್ ಟು ಅಬ್ಸರ್ವರ್. ಈಗ ನಾನು ಇಲ್ಲಿ ಅಬ್ಸರ್ವರ್ ಇಲ್ಲಿ ನಾನು ನಿಂತಿದ್ದೀನಿ ಅಂತ ಅನ್ಕೊಳ್ಳೋಣಪ್ಪ. ಸೊ ಇಲ್ಲಿ ನಿಂತ್ಕೊಂಡಾಗ ನಾನೇನಾದ್ರು ಸ್ಯಾಟಲೈಟ್ನ ಅಬ್ಸರ್ವ್ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ ಅದು ಸ್ಟೇಷನರಿ ಮೂವ್ ಆಗದಲ್ಲೇ ಇರೋ ಹಾಗೆ ಕಾಣ್ತಾ ಹೋಗುತ್ತೆ. ಏನಕ್ಕೆ? ಬಿಕಾಸ್ ಅರ್ತ್ ರೊಟೇಟ್ ಆಗ್ತಾ ಆಗ್ತಾ ನಾನು ಕೂಡ ರೊಟೇಟ್ ಆಗ್ತಾ ಇರ್ತೀನಿ. ನಾನು ರೊಟೇಟ್ ಆದೆ ಅಂತ ಹೇಳಿದ್ರೆ ಸ್ಯಾಟಲೈಟ್ ಕೂಡ ಏನಾಗ್ತಾ ಹೋಗಬೇಕು? ರೊಟೇಟ್ ಆಗ್ತಾನೆ ಹೋಗಬೇಕು. ಅದಕ್ಕೋಸ್ಕರ ಅದನ್ನ ಏನಂತ ಕರಿತೀವಿ? ಜಿಯೋ ಸ್ಟೇಷನರಿ ಸ್ಯಾಟಲೈಟ್ ಅಂತ ಕರಿತಾ ಹೋಗ್ತೀವಿ. ಓಕೆನಾ? ಅರ್ಥ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ಸೊ ನೆಕ್ಸ್ಟ್, geostationary appears to be stationary when observed from the earth surface. ಈಗ ತಾನೇ ಹೇಳ್ದೆ ಅಲ್ವಾ ಅದನ್ನ? ಸೊ geostationary satellites appears to be stationary ಅಂತ ಹೇಳಿದ್ರೆ ಮೋಷನ್ಲೆಸ್ ಅಂತ ಅರ್ಥ. ಸೊ ಮೋಷನ್ಲೆಸ್ ತರ ಕಾಣ್ತಾ ಹೋಗುತ್ತೆ ವಿತ್ ರೆಸ್ಪೆಕ್ಟ್ ಟು ವಾಟ್? ಅಬ್ಸರ್ವರ್. ಸೊ ಅಬ್ಸರ್ವರ್ನ ಪ್ರಕಾರ ಕಾಣ್ತಾ ಹೋಗುತ್ತೆ. ಎಲ್ಲಿರ್ಬೇಕದು? ಸರ್ಫೇಸ್ ಆಫ್ ದಿ ಅರ್ತ್ ಮೇಲೆ ಇರ್ತಾ ಹೋಗಬೇಕು. ಅದೇ ನೀವೇನಾದ್ರು ಈ ಕಡೆಯಿಂದ ವ್ಯೂ ಮಾಡಿದ್ರಿ ಅಂತ ಹೇಳಿದ್ರೆ ನೋಡಿ, ಅರ್ತ್ ಮೂವ್ ಆಗ್ದಂಗೆ ಇಲ್ಲಿ ಸ್ಯಾಟಲೈಟ್ ಕೂಡ ಏನಾಗ್ತಾ ಇದೆ? ಮೂವ್ ಆಗ್ತಾನೆ ಇದೆ, ಹೌದಲ್ವಾ? ಬಟ್ ಅದೇ ನಾನು ಅರ್ತ್ ಮೇಲೆ ನಿಂತ್ಕೊಂಡೆ ಅಂತ ಹೇಳಿದ್ರೆ ಈ ಒಂದು ಸ್ಯಾಟಲೈಟು ಸ್ಟೇಷನರಿ ಆಗಿ ಕಾಣ್ತಾ ಹೋಗುತ್ತೆ. ಆ ಥರದ ಸ್ಯಾಟಲೈಟ್ನ ಏನಂತ ಕರಿಬೇಕು ನೀವು? ಜಿಯೋ ಸ್ಟೇಷನರಿ ಸ್ಯಾಟಲೈಟ್ ಅಂತ ಕರಿತಾ ಹೋಗಬೇಕು. Its motion is synchronized with the rotational motion of the earth. So it is known as geosynchronous satellite ಅಂತ ಕೂಡ ಕರಿತಾ ಹೋಗ್ತಾರೆ. ಏನು? ಇಟ್ಸ್ ಮೋಷನ್ ಈಸ್ ಸಿಂಕ್ರೋನಸ್ ವಿತ್ rotational motion of the earth. ಅಂದರೆ ಯಾವ ರೀತಿ ಇದು ರೊಟೇಟ್ ಆಗ್ತಾ ಹೋಗುತ್ತೋ ಅದೇ ರೀತಿನೇ ಏನಾಗ್ತಾ ಹೋಗಬೇಕು? ಸ್ಯಾಟಲೈಟು ಕೂಡ ರೊಟೇಟ್ ಆಗ್ತಾ ಹೋಗ್ಬೇಕು. ಅಂದರೆ ಸಿಂಕ್ರೊನೈಸ್ ಮಾಡಿದ್ದೀವಿ. ಸೊ ಅರ್ತ್ ರೊಟೇಟ್ ಆದರೆ ಸ್ಯಾಟಲೈಟ್ ಕೂಡ ರೊಟೇಟ್ ಆಗ್ತಾ ಹೋಗು. ಅದಕ್ಕೋಸ್ಕರ ಎಂತ ಕರಿಬೇಕು? ಅದನ್ನು ಜಿಯೋಸಿಂಕ್ರೋನಸ್ ಸ್ಯಾಟಲೈಟ್ ಅಂತ ಕರಿತಾ ಹೋಗ್ತೀವಿ. ಸೊ ನೆಕ್ಸ್ಟು ಕೆಲವು ಅಪ್ಲಿಕೇಶನ್ಸ್ನ ನೋಡೋಕ್ಕಿಂತ ಮುಂಚೆ ಹೈಟ್ ಆಫ್ ದಿ
such satellite from surface of the earth is about 36,000 ಕಿಲೋಮೀಟರ್. ಸೊ ಎಷ್ಟು ಹೈಟಲ್ಲಿ ಇರಬೇಕು ಅಂತ ಹೇಳಿದ್ರೆ 36,000 ಕಿಲೋಮೀಟರ್ನಷ್ಟು ಮೇಲಿರ್ತಾ ಹೋಗಬೇಕು. ಯಾವ ರೀತಿ 36 ಕಿಲೋಮೀಟರ್ನ ಕ್ಯಾಲ್ಕುಲೇಟ್ ಮಾಡಿದ್ವಿ ಅಂತ ಹೇಳಿದ್ರೆ, ವಿ ನೋ ದಟ್ ದಿ ಫಾರ್ಮುಲಾ ಟೈಮ್ ಪೀರಿಯಡ್ ಟಿ ಇಸ್ ಈಕ್ವಲ್ ಟು 2π ಇಂಟು ಸ್ಕ್ವೇರ್ ರೂಟ್ ಆಫ್ ಆರ್ ಪ್ಲಸ್ ಎಚ್ ಹೋಲ್ ಕ್ಯೂಬ್ ಡಿವೈಡೆಡ್ ಬೈ GME ಅಂತ ನಿಮಗೆ ಒಂದು ಫಾರ್ಮುಲಾ ಗೊತ್ತಿದೆ, ಹೌದಲ್ವಾ? ಸೊ ಈ ರೀತಿ ನಿಮಗೆ ಫಾರ್ಮುಲಾನ ಡಿರೈವ್ ಮಾಡಿ ಕೊಟ್ಟಿದ್ವಿ ಅಲ್ಲಿ. ಸೊ ಏನು, ಟಿ ಇಸ್ ಈಕ್ವಲ್ ಟು 2π ಇಂಟು ಸ್ಕ್ವೇರ್ ರೂಟ್ ಆಫ್ RE ಪ್ಲಸ್ ಎಚ್ ಹೋಲ್ ಕ್ಯೂಬ್ ಡಿವೈಡೆಡ್ ಬೈ GME ಅಂತ ಒಂದು ಫಾರ್ಮುಲಾ ಡಿರೈವ್ ಮಾಡಿದ್ವಿ. ಈ RE ಪ್ಲಸ್ ಹೋಲ್ ಕ್ಯೂಬ್ ಜಾಗದಲ್ಲಿ ನಿಮ್ಗೆ ಈ ರೀತಿ ಬರ್ಸಿದ್ದೆ, ದಟ್ ಈಸ್ ಆಫ್ ಟಿ ಇಸ್ ಈಕ್ವಲ್ ಟು 2π ಇಂಟು ಸ್ಕ್ವೇರ್ ರೂಟ್ ಆಫ್ ಆರ್ ಕ್ಯೂಬ್ ಡಿವೈಡೆಡ್ ಬೈ G ಇಂಟು ME ಅಂತ ಕೂಡ ಹೇಳ್ಕೊಟ್ಟಿದ್ದೆ. ವೆರ್ ಸ್ಮಾಲ್ ಲೆಟರ್ ಆರ್ ಇಸ್ ಈಕ್ವಲ್ ಟು ಏನು ತೊಗೊಬೇಕು ನೀವು, RE ಪ್ಲಸ್ ಹೆಚ್ ಅಂತ ತಗೊತಾ ಹೋಗಬೇಕು. ಓಕೆನಾ? ಸೊ ಇಫ್ ಯು ಸಬ್ಸ್ಟಿಟ್ಯೂಟ್ ದಿ ವ್ಯಾಲ್ಯೂ ದಟ್ ಈಸ್ ಆಫ್ ಟಿ, ಎಷ್ಟು ಟೈಮ್ ಪೀರಿಯಡ್ ತಗೊಳುತ್ತೆ, 24 hours ಅಂತ ಗೊತ್ತಿದೆ. ಕ್ಯಾಪಿಟಲ್ G ಇಸ್ ಈಕ್ವಲ್ ಟು 6.67 × 10⁻⁻7 ನ್ಯೂಟನ್ ಮೀಟರ್ ಸ್ಕ್ವೇರ್ ಪರ್ kg², ಅದು ಕೂಡ ಗೊತ್ತಿದೆ. ನೆಕ್ಸ್ಟ್, ಮಾಸ್ ಆಫ್ ದಿ ಅರ್ತ್ ಇಸ್ ಈಕ್ವಲ್ ಟು 6 × 10⁻24 kg ಅಂತ ಗೊತ್ತಿದೆ. ಆ ವ್ಯಾಲ್ಯೂಸ್ನೆಲ್ಲ ಸಬ್ಸ್ಟಿಟ್ಯೂಟ್ ಮಾಡಿ ಹೆಚ್ನ ನಾವೇನಾದ್ರು ಕಂಡಿಡಿದ್ವಿ ಅಂತ ಹೇಳಿದ್ರೆ, ಅವಾಗ ಆರ್ ಪ್ಲಸ್ ಹೆಚ್ನ 42,400 ಕಿಲೋಮೀಟರ್ ಆಗಿ ತಗೊಂಡಾಗ ಹೆಚ್ ಇಸ್ ಈಕ್ವಲ್ ಟು 64, ಓಕೆ ಜಸ್ಟ್ ಅ ಮಿನಿಟ್, 36,000 ಕಿಲೋಮೀಟರ್ ಆಗ್ತಾ ಹೋಗುತ್ತೆ. ಸರ್ ಯಾವ ರೀತಿನ ಕ್ಯಾಲ್ಕುಲೇಟ್ ಮಾಡಿದ್ರಿ ಅಂತ ಹೇಳಿದ್ರೆ ಅಬ್ಸರ್ವ್ ಮಾಡ್ಕೊತಾ ಬನ್ನಿ. ಲೆಟ್ ಅಸ್ ಸ್ಕ್ವೇರ್ ಆನ್ ಬೋತ್ ಸೈಡ್, ಎರಡು ಕಡೆ ಸ್ಕ್ವೇರ್ ಮಾಡಿದಾಗ ಟಿ ಸ್ಕ್ವೇರ್ ಇಸ್ ಈಕ್ವಲ್ ಟು 2 ಸ್ಕ್ವೇರ್ ಇಸ್ ಆಫ್ 4 ಪೈ ಸ್ಕ್ವೇರ್ ಇಂಟು ಸ್ಕ್ವೇರ್ ರೂಟ್ ಆಫ್ ದಿಸ್ ಒನ್ ಮತ್ತು ಹೋಲ್ ಸ್ಕ್ವೇರ್ ಮಾಡಿದಾಗ ಸ್ಕ್ವೇರು ಮತ್ತು ರೂಟ್ ಏನಾಗ್ತಾ ಹೋಗುತ್ತೆ, ಕ್ಯಾನ್ಸಲ್ ಆಗ್ತಾ ಹೋಗುತ್ತೆ. ಅವಾಗ ಉಳ್ಕೊಂಡಿದ್ದೇನು, ಇಟ್ ಈಸ್ ಆಫ್ RE ಪ್ಲಸ್ ಹೆಚ್ ಹೋಲ್ ಕ್ಯೂಬ್ ಡಿವೈಡೆಡ್ ಬೈ G ಇಂಟು ME ಮಾತ್ರ ಉಳ್ಕೊತಾ ಬರುತ್ತೆ. ಸೊ ಸಪ್ರೇಟ್ ಮಾಡ್ಕೊತಾ ಹೋಗ್ತೀನಿ, ಏನು, ಟಿ ಸ್ಕ್ವೇರ್ ಇಂಟು GME ಡಿವೈಡೆಡ್ ಬೈ 4 ಪೈ ಸ್ಕ್ವೇರ್ ಇಸ್ ಈಕ್ವಲ್ ಟು RE ಪ್ಲಸ್ ಹೆಚ್ ಹಾಕ್ಕೊತೀನಿ. ಅದರಲ್ಲಿ ಕ್ಯೂಬ್ ಈ ಕಡೆಗೆ ಬಂತು ಅಂತ ಹೇಳಿದ್ರೆ ಏನಾಗ್ತಾ ಹೋಗುತ್ತದು, ಕ್ಯೂಬ್ ರೂಟ್ ಆಗ್ತಾ ಹೋಗುತ್ತೆ. ಓಕೆ, ಈಗ ಈ ವ್ಯಾಲ್ಯೂಸ್ನೆಲ್ಲ ಸಬ್ಸ್ಟಿಟ್ಯೂಟ್ ಮಾಡಿದಾಗ RE ಪ್ಲಸ್ ಹೆಚ್ ಇಸ್ ಈಕ್ವಲ್ ಟು ಎಷ್ಟು ಬಂತು ಅಂತ ಹೇಳಿದ್ರೆ, ಇಟ್ ಈಸ್ ಆಫ್ 42,400 ಕಿಲೋಮೀಟರ್ ಅಷ್ಟು ವ್ಯಾಲ್ಯೂ ಬರ್ತಾ ಹೋಗುತ್ತೆ. ದಟ್ ಈಸ್ ಆಫ್ RE ಪ್ಲಸ್ ಹೆಚ್ ವ್ಯಾಲ್ಯೂ. ಬಟ್ ನನಗಿಲ್ಲಿ ಬೇಕಾದ್ರೆ ಹೆಚ್ ವ್ಯಾಲ್ಯೂ ಆಗಿರೋದ್ರಿಂದ ಪ್ಲಸ್ RE ಲೆಫ್ಟ್ ಸೈಡಿಗೆ ಬಂದು ಏನಾಗುತ್ತೆ, ಮೈನಸ್ RE ಆಗ್ತಾ ಹೋಗುತ್ತೆ. ಸೊ 42,400 kilometer minus what is the value of radius of the earth? It is of 6,200 kilometer, which must be equal to h ಆಗ್ತಾ ಹೋಗುತ್ತೆ, ಹೌದಲ್ವಾ? ಸೊ ಎರಡನ್ನು ಸಬ್ಟ್ರಾಕ್ಟ್ ಮಾಡಿದಾಗ ಯು ವಿಲ್ ಗೆಟ್ ದಿ ವ್ಯಾಲ್ಯೂ ದಟ್ ಈಸ್ ಆಫ್ ಹೆಚ್ ಇಸ್ ಈಕ್ವಲ್ ಟು 36,000 ಕಿಲೋಮೀಟರ್ನಷ್ಟು ವ್ಯಾಲ್ಯೂ ಬರ್ತಾ ಹೋಗುತ್ತೆ. ನಿಮಗೆ ಅರ್ಥ ಆಗಿದೆ ಹೇಳ್ಕೊಡ್ತಾ ಇರೋದು? ಓಕೆ, ಸೊ ನೆಕ್ಸ್ಟ್ ವೆರಿ ಇಂಪಾರ್ಟೆಂಟ್, ದಟ್ ಈಸ್ ಆಫ್ ಅಪ್ಲಿಕೇಶನ್ಸ್ ಆಫ್ ದಿ ಜಿಯೋಸ್ಟೇಷನರಿ ಸ್ಯಾಟಲೈಟ್ ಫಾರ್ ದಿ ಟ್ರಾನ್ಸ್ಮಿಷನ್ ಆಫ್ ಟೆಲಿವಿಷನ್ ಅಂಡ್ ರೇಡಿಯೋ ವೇವ್ ಸಿಗ್ನಲ್ಸ್ ಓವರ್ ಲಾರ್ಜ್ ಏರಿಯಾಸ್ ಆಫ್ ದಿ ಅರ್ತ್ ಸರ್ಫೇಸ್. ಓಕೆ, ಸೊ ಫಾರ್ ಬ್ರಾಡ್ಕಾಸ್ಟಿಂಗ್ ಟೆಲಿಕಮ್ಯುನಿಕೇಷನ್. ಸೊ ಏನಿದು ಈಗ ಹೇಳ್ತೀನಿ, ಅಬ್ಸರ್ವ್ ಮಾಡ್ಕೊತಾ ಬನ್ನಿ. ಸೊ ಲೆಟ್ ಅಸ್ ಟೇಕ್ ಫಾರ್ ದಿ ಟ್ರಾನ್ಸ್ಮಿಷನ್ ಆಫ್ ಟೆಲಿವಿಷನ್ ಆ್ಯಂಡ್ ರೇಡಿಯೋ ವೇವ್ ಸಿಗ್ನಲ್ಸ್ ಓವರ್ ಲಾರ್ಜ್ ಏರಿಯಾಸ್ ಆಫ್ ದಿ ಅರ್ತ್ ಸರ್ಫೇಸ್ ಆ್ಯಂಡ್ ಫಾರ್ ಬ್ರಾಡ್ಕಾಸ್ಟಿಂಗ್ ಟೆಲಿಕಮ್ಯುನಿಕೇಷನ್. ಸೊ ಎರಡೂ ಕೂಡ ಒಂದೇ ರೀತಿನೇ ಬರ್ತಾ ಹೋಗುತ್ತೆ, ಅಬ್ಸರ್ವ್ ಮಾಡ್ಕೊತಾ ಬನ್ನಿ ಇದನ್ನು. ಈಗ ಸೊ ಲೆಟ್ ಅಸ್ ಕನ್ಸಿಡರ್ ದಿಸ್ ಈಸ್ ದಿ ಸರ್ಫೇಸ್ ಆಫ್ ದಿ ಅರ್ತ್ ಅಂತ ತಗೊತಾ ಹೋಗೋಣ. ಸೊ ಲೆಟ್ ಯು ಥಿಂಕ್ ದಟ್ ಯುವರ್ ಹೋಮ್ ವಿಲ್ ಬಿ ಆಫ್ ಲೊಕೇಟೆಡ್ ಹಿಯರ್. ಓಕೆ, ನಿಮ್ಮ ಮನೆ ಇಲ್ಲಿದೆ ಅಂತ ಅನ್ಕೊತಾ ಬನ್ನಿ. ಸೊ ಈಗ ಇಲ್ಲಿ ಏನಿದೆ ಅಂತ ಹೇಳಿದ್ರೆ ಲೆಟ್ ಅಸ್ ಕನ್ಸಿಡರ್ ದಿಸ್ ಈಸ್ ಆಫ್ ಒನ್ ಸ್ಯಾಟಲೈಟ್. ಓಕೆ, ಇದನ್ನೇ ಅಂತ ಕನ್ಸಿಡರ್ ಮಾಡಬೇಕು, ಸ್ಯಾಟಲೈಟ್ ಅಂತ ಕನ್ಸಿಡರ್ ಮಾಡ್ತಾ ಹೋಗಬೇಕು. ಸೊ ದಿಸ್ ಈಸ್ ಇಫ್ ಆಫ್ ಯುವರ್ ಹೋಮ್. ಸೊ ಬ್ಯಾಂಗ್ಳೂರಲ್ಲೆಲ್ಲೋ ಲೆಟ್ ಅಸ್ ಕನ್ಸಿಡರ್ ಇಟ್ ಈಸ್ ಆಫ್ ಎ ಬ್ಯಾಂಗ್ಳೂರ್ ನೋ. ಸೊ ಬ್ಯಾಂಗ್ಳೂರಲ್ಲಿ ಏನಿದೆ ಅಂತ ಹೇಳಿದ್ರೆ ಸ್ಟೇಷನ್ ಇದೆ ಅಂತ ಅನ್ಕೊತಾ ಹೋಗೋಣ. ಓಕೆನಾ? ಸೊ ಈ ಸ್ಟೇಷನ್ನಿಂದ ನಾನೇನು ಮಾಡ್ತೀನಿ, ಸ್ಯಾಟಲೈಟ್ಗೆ ವೇವ್ಸ್ನ ಕಳಿಸ್ತಾ ಹೋಗ್ತೀನಿ, ರೇಡಿಯೋ ವೇವ್ಸ್ನ. ಆ ರೇಡಿಯೋ ವೇವ್ಸು ಎಲ್ಲಿಗೆ ರೀಚ್ ಆಗುತ್ತೆ ಅಂತ ಹೇಳಿದ್ರೆ ನಿಮ್ಮ ಹೋಮಿಗೆ ರೀಚ್ ಆಗ್ತಾ ಇದೆ ಅಂತ ಅನ್ಕೊತಾ ಹೋಗೋಣ. ಓಕೆನಾ? ಇದು ಅರ್ಥ ಆಗಿದೆ ಅಲ್ವಾ ಏನು ಅಂತ? ಸೊ ಲೆಟ್ ಯು ಕನ್ಸಿಡರ್ ಇಟ್ ಈಸ್ ಆಫ್ ಒನ್ ಯಾವುದೊಂದು ಚಾನಲ್ ಅಂತ ತೊಗೊಂಡ್ವಿ ಅಂತ ಹೇಳಿದ್ರೆ ಲೆಟ್ ಅಸ್ ಕನ್ಸಿಡರ್ ಇಟ್ ಈಸ್ ಆಫ್ ಎನ್ ಡಿಸ್ಕವರಿ ಚಾನಲ್ ಅಂತ ಅನ್ಕೊತಾ ಬರೋಣ. ಓಕೆ, ಸೊ ಡಿಸ್ಕವರಿ ಚಾನಲ್ ಎಲ್ಲೂ ರಿಲೇ ಆಗ್ತಿದೆ ಅಂತ ಹೇಳಿದ್ರೆ ಬ್ಯಾಂಗ್ಳೂರಲ್ಲಿ ರಿಲೇ ಆಗ್ತಾ ಇದೆ. ಆ ಬ್ಯಾಂಗ್ಳೂರ್ ರಿಲೇ ಆಗ್ತಾ ಇರೋದು ವೇವ್ ಸಿಗ್ನಲ್ಸ್ ಎಲ್ಲ ಬಂದು ಸ್ಯಾಟಲೈಟಿಗೆ ರೀಚ್ ಆಗಿಬಿಟ್ಟು ವಾಪಸ್ ಎಲ್ಲಿಗೆ ಬರಬೇಕು, ನಿಮ್ಮ ಹೋಮಿಗೆ ರೀಚ್ ಆಗ್ತಾ ಹೋಗಬೇಕು, ಹೌದಲ್ವಾ? ಸೊ ಈಗ ನೆಕ್ಸ್ಟ್ ಪಾಯಿಂಟ್ನ ಥಿಂಕ್ ಮಾಡೋಣ. ಅರ್ತ್ ಏನಾಗ್ತಾ ಹೋಗುತ್ತೆ ಅಂತ ಹೇಳಿದ್ರೆ ರೊಟೇಟ್ ಆಗ್ತಾ ಹೋಗುತ್ತೆ, ರೈಟ್? ಸೊ ಅರ್ತ್ ಈಗ ಏನಾಯಿತು ಅಂತ ಹೇಳಿದ್ರೆ ರೊಟೇಟ್ ಆಯಿತು ಅಂತ ಅನ್ಕೋಣ. ಸೊ ರೊಟೇಟ್ ಆಗಿ ಇಲ್ಲಿಗೆ ಬಂತು ಅಂತ ಅನ್ಕೊಳ್ಳಿ. ಈಗ ಇಲ್ಲಿ ಏನಿದೆ ಅಂತ ಹೇಳಿದ್ರೆ ಯು ಹ್ಯಾವ್ ಟು ಕನ್ಸಿಡರ್ ದಿಸ್ ಈಸ್ ಆಫ್ ಆನ್ ಬ್ಯಾಂಗ್ಳೂರ್ ನೌ. ಸೊ ಇದು ನಿಮ್ಮ ಹೋಮ್ ಅಂತ ಕನ್ಸಿಡರ್ ಮಾಡ್ತಾ ಹೋಗಿ.
ಸೊ ಈಗ ಈ ಬ್ಯಾಂಗ್ಳೂರಿಂದ ಏನಾಗ್ತಾ ಇದೆ ಅಂದರೆ ಡಿಸ್ಕವರಿ ಚಾನಲ್ನ ವೇವ್ಸು ಈ ರೀತಿ ಬರ್ತಾ ಇದೆ. ಸೊ ಈಗ ಬಂದು ವಾಪಸ್ ಏನಾಗ್ತಾ ಹೋಗಬೇಕದು ನಿಮ್ಮ ಹೋಮಿಗೆ ರೀಚ್ ಆಗಬೇಕು ಅಂತ ಹೇಳಿದ್ರೆ ಸ್ಯಾಟಲೈಟ್ ಮತ್ತೆ ವಾಪಸ್ ಇಲ್ಲಿಗೆ ಬರಬೇಕು ತಾನೆ. ಅಂದರೆ ಅರ್ತು ಎಷ್ಟು ಯಾವ ರೀತಿ ರೊಟೇಟ್ ಆಗ್ತಾ ಹೋಗುತ್ತೋ ಅದೇ ರೀತಿಯೇ ಸ್ಯಾಟಲೈಟ್ನ ರೊಟೇಷನ್ ಕೂಡ ಏನಾಗ್ತಾ ಹೋಗಬೇಕು, ಸಿಂಕ್ರೊನೈಸ್ ಆಗ್ತಾ ಹೋಗಬೇಕು. ಆವಾಗ ಮಾತ್ರ ನಾನು ಏನೇ ಕೂಡ ಸಿಗ್ನಲ್ನ ಸೆಂಡ್ ಮಾಡಿದ್ರೂ ಅದು ಕರೆಕ್ಟಾಗಿ ರಿಸೀವ್ ಆಗ್ತಾ ಹೋಗುತ್ತೆ ನಿಮ್ಮ ಮನೆಗೆ ಅಥವಾ ಎಲ್ಲನ ಬೇರೆ ಕಡೆಗೆ. ಓಕೆನಾ. ಸೊ ಅದಕ್ಕೋಸ್ಕರನೇ ಬ್ರಾಡ್ಕಾಸ್ಟಿಂಗ್ ಟೆಲಿಕಮ್ಯುನಿಕೇಷನ್ ಆಗಿರ್ಬೋದು ಅಥವಾ ಟ್ರಾನ್ಸ್ಮಿಷನ್ ಆಫ್ ಟೆಲಿವಿಷನ್ ಆ್ಯಂಡ್ ರೇಡಿಯೋ ಸಿಗ್ನಲ್ಸ್ ಆಗಿರ್ಬೋದು, ಎಲ್ಲ ಕಡೆನೂ ಯಾವ ಸ್ಯಾಟಲೈಟ್ನ ಯೂಸ್ ಮಾಡ್ತೀವಿ, ಜಿಯೋ ಸ್ಟೇಷನ್ ಸ್ಯಾಟಲೈಟ್ಸ್ನ ಯೂಸ್ ಮಾಡ್ಕೊತಾ ಬರ್ತೀವಿ. ಸಪೋಸ್ ಸ್ಯಾಟಲೈಟ್ ಏನಾದ್ರು ಇಲ್ಲೇ ನಿಂತ್ಕೊಂಡ್ಬಿಡ್ತಪ್ಪ, ಬಟ್ ಅರ್ತ್ ಮಾತ್ರ ಮೂವ್ ಆಯಿತು, ಅವಾಗ ಏನಾಗುತ್ತೆ, ಸಿಗ್ನಲ್ಲು ಈ ರೀತಿ ಟ್ರಾನ್ಸ್ಮಿಟ್ ಆಗ್ತಾನೇ ಇರುತ್ತೆ, ಯಾವುದೇ ಕಾರಣಕ್ಕೂ ರೀಚ್ ಆಗೋದಿಲ್ಲ ನಮಗೆ. ಅದಕ್ಕೋಸ್ಕರ ಏನು ಬೇಕು, ಜಿಯೋ ಸ್ಟೇಷನ್ ಸ್ಯಾಟಲೈಟು ಬೇಕೇ ಬೇಕು ಸಿಗ್ನಲ್ ಟ್ರಾನ್ಸ್ಮಿಷನ್ನ ಮಾಡ್ಕೊಳೋದಕ್ಕೆ. ಓಕೆನಾ. ಸೊ ನೆಕ್ಸ್ಟ್ ಥಿಂಗ್, ಅಪ್ಲಿಕೇಶನ್ಸ್ ಆಫ್ ಜಿಯೋ ಸ್ಯಾಟಲೈಟ್ ಅಂದರೆ ಫಾರ್ ದ ಮಿಲಿಟರಿ ಪರ್ಪಸ್ನಲ್ಲಿ ಯೂಸ್ ಮಾಡ್ಕೊತ ಬರ್ತೀವಿ. ಓಕೆನಾ. ಸೊ ಫಾರ್ ವೆದರ್ ಫೋರ್ಕಾಸ್ಟಿಂಗ್ ಆ್ಯಂಡ್ ಮಿಟ್ರಿಯೋಲಾಜಿಕಲ್ ಪರ್ಪಸಸ್ಗೆ ಯೂಸ್ ಮಾಡ್ತಾ ಬರ್ತೀವಿ. ಆಯಿತಾ. ನೋಡಿ, ಸೊ ಸ್ಯಾಟಲೈಟು ಇಲ್ಲಿರ್ತಾ ಹೋಗಿದೆ ನಮ್ಮದು, ಅಲ್ಲಿ ಮಿಲಿಟರಿ ಸ್ಯಾಟಲೈಟ್ ಇದು. ಸೊ ಸಿಗ್ನಲ್ ಟ್ರಾನ್ಸ್ಮಿಟ್ ಮಾಡ್ತಾ ಹೋದಂಗೆ ನಮಗದು ರೆಗ್ಯುಲರ್ ಆಗಿ ರೀಚ್ ಆಗ್ತಾ ಹೋಗುತ್ತೆ. ಯಾವಾಗ ಅರ್ತ್ ರೊಟೇಟ್ ಆಯಿತು, ಸ್ಯಾಟಲೈಟ್ ಕೂಡ ರೊಟೇಟ್ ಆಗ್ತಾ ಹೋಗುತ್ತೆ, ಅವಾಗ ಯಾವುದೇ ಕಾರಣಕ್ಕೂ ನಮ್ಗೆ ಈ ಸಿಗ್ನಲ್ಲು ಕಟ್ ಆಗದಂಗೆ ರಿಸೀವ್ ಮಾಡಿಕೊಂಡು ಟ್ರಾನ್ಸ್ಮಿಟ್ ಮಾಡ್ತಾ ಇರುತ್ತೆ. ಸಪೋಸ್ ಸ್ಯಾಟಲೈಟ್ ಅಲ್ಲೇ ಸ್ಟಾಪ್ ಆಗಿಬಿಟ್ಟು ಏನಾದ್ರು ಶಿಪ್ ಅಥವಾ ಇದೇನಾದ್ರು ಮೂವ್ ಆಯಿತು ಅಂತ ಹೇಳಿದ್ರೆ ಸಿಗ್ನಲ್ ಡ್ರಾಪ್ ಆಗ್ತಾ ಹೋಗುತ್ತೆ. ಸೊ ಅದಕ್ಕೋಸ್ಕರ ಜಿಯೋ ಸ್ಟೇಷನ್ ಸ್ಯಾಟಲೈಟ್ಸ್ನ ಈ ಒಂದು 4 ಪರ್ಪಸ್ಗೆ ಯೂಸ್ ಮಾಡ್ಕೊತ ಬರ್ತೀವಿ. ಓಕೆ, ನಿಮಗೆ 2 ಮಾರ್ಕ್ಸಿಗೆ ಕ್ವಶನ್ ಕೇಳ್ತಾನೆ, ಎಲ್ಲೆಲ್ಲಿ ವಾಟ್ ಆರ್ ದಿ ಅಪ್ಲಿಕೇಶನ್ಸ್ ಆಫ್ ಜಿಯೋ ಸ್ಟೇಷನ್ ಸ್ಯಾಟಲೈಟ್. ಸೊ ಫಸ್ಟು ಫಾರ್ ದಿ ಟ್ರಾನ್ಸ್ಮಿಷನ್ ಆಫ್ ಟೆಲಿವಿಷನ್ and radio wave signals over a large areas of the earth's surface, for broadcasting communication, for military purposes, and for weather forecasting and meteorological purposes. ಹೇಳ್ಬೋದಲ್ವ ಇಷ್ಟನ್ನ. ಓಕೆ, ಸೊ ಮೆಟ್ರಿಯೋಲಾಜಿಕಲ್ ಅಂತ ಹೇಳಿದ್ರೆ ಅಬ್ಸರ್ವ್ ಮಾಡೋಣ, ವೆದರ್ ಫೋರ್ಕಾಸ್ಟಿಂಗ್. ಸೊ ನೀವೆಲ್ಲ ಮೊಬೈಲಲ್ಲಿ ನೋಡಿರ್ತೀರ ಆಲ್ರೆಡಿ, ಇವೆಲ್ಲ ಕೂಡ ಗೊತ್ತಿದೆ ನಿಮ್ಗೆ ಇದೇನು ಅಂತ. ಸೊ ನೆಕ್ಸ್ಟ್ ಟೈಪ್ ಆಫ್ ಸ್ಯಾಟಲೈಟ್ ಯಾವ್ದು ನೋಡ್ತೀವಿ ಅಂತ ಹೇಳಿದ್ರೆ ಇಟ್ ಈಸ್ ಆಫ್ ಎ ಪೋಲಾರ್ ಸ್ಯಾಟಲೈಟ್. ಓಕೆ, ಸೊ ಪೋಲಾರ್ ಸ್ಯಾಟಲೈಟ್ ವಿಚ್ ಸರ್ಕಲ್ಸ್ ದಿ ಗ್ಲೋಬ್ ಇನ್ ನಾರ್ತ್ ಸೌತ್ ಆರ್ಬಿಟ್ ಪಾಸಿಂಗ್ ಓವರ್ ದಿ ನಾರ್ತ್ ಸೌತ್ ಪೋಲ್ಸ್ ಈಸ್ ಕಾಲ್ಡ್ ಪೋಲಾರ್ ಸ್ಯಾಟಲೈಟ್. ಓಕೆನಾ. ಸೊ ನೋಡಿ, ಈ ಒಂದು ಪೋಲಾರ್ ಸ್ಯಾಟಲೈಟು ಎಕ್ಸಾಕ್ಟಾಗಿ ಅರ್ತ್ ರೊಟೇಷನ್ ಪ್ರಕಾರನೇ ಹೋಗಬೇಕು ಅಂತ ಏನೂ ಇಲ್ಲ. ಓಕೆ, ಸೊ ಪೋಲಾರ್ ಸ್ಯಾಟಲೈಟು ಎಲ್ಲಿಂದ ಎಲ್ಲಿಗೆ ಹೋಗಬೇಕು ಅಂತ ಹೇಳಿದ್ರೆ ಇಟ್ ಈಸ್ ಫ್ರಮ್ ನಾರ್ತ್ ಟು ಸೌತ್ ಪೋಲ್ಸಲ್ಲಿ ಓಡಾಡ್ತಾ ಇರುತ್ತೆ. ಅಬ್ಸರ್ವ್ ಮಾಡ್ಕೊಬೋದು, ಡಯಾಗ್ರಾಮಲ್ಲಿ ಅಬ್ಸರ್ವ್ ಮಾಡ್ಕೊತಾ ಬನ್ನಿ. ಅರ್ತ್ ರೊಟೇಷನ್ನು ಈ ರೀತಿ ಇದೆ, ಹೌದಲ್ವಾ, ಬಟ್ ಪೋಲಾರ್ ಸ್ಯಾಟಲೈಟ್ನ ಮೂವ್ಮೆಂಟು ಈ ರೀತಿ ಇದೆ ನಮಗಲ್ಲಿ, ರೈಟ್. ಸೊ ಪೋಲಾರ್ ಪೋಲ್ಸ್ನ ಇಟ್ಕೊಂಡು ಮೂವ್ ಆಗೋಂಥ ಒಂದು ಸ್ಯಾಟಲೈಟ್ನ ಏನಂತ ಕರಿಬೇಕು ನೀವು, ಪೋಲಾರ್ ಸ್ಯಾಟಲೈಟ್ಸ್ ಅಂತ ಕರಿತಾ ಹೋಗಬೇಕು. ಸೊ ಪೋಲಾರ್ ಸ್ಯಾಟಲೈಟ್ಸ್ ಆರ್ ಅಟ್ ಅ ಲೋ ಆಟಿಟ್ಯೂಡ್ ದಟ್ ಈಸ್ ಆಫ್ 500 ಕಿಲೋಮೀಟರ್ ಟು 800 ಕಿಲೋಮೀಟರ್. ನಿಮಗೆ ಏನಾದ್ರು ಸ್ಯಾಟಲೈಟ್ನ, ಈ ಪೋಲಾರ್ ಸ್ಯಾಟಲೈಟ್ನ ಅಬ್ಸರ್ವ್ ಮಾಡಬೇಕು ಅಂತ ಇತ್ತು ಅಂತ ಹೇಳಿದ್ರೆ ಯೂಶ್ವಲಿ ಡೈಲಿ ಅಬ್ಸರ್ವ್ ಮಾಡ್ಕೊತಾ ಬನ್ನಿ, ಅರೌಂಡ್ 6:15. ಓಕೆ, ಸೊ 6 to 6:15 ನಿಮ್ಮ ಮಾಡಿ ಮೇಲೆ ಹೋಗ್ಬಿಟ್ಟು ನೋಡಿ, ನಿಮ್ಮ ಲೆಟ್ ಅಸ್ ಕನ್ಸಿಡರ್ ದಿಸ್ ಇಸ್ ಆಫ್ ಎನ್ ಹ್ಯಾಂಡ್. ಸೊ ಈ ಥರ ನೀವು ಪ್ಲೆಡ್ಜ್ ಮಾಡಿಕೊಂಡು ಈ ಸಣ್ಣ ದಾರಿ ಇದೆಯಲ್ಲ ಇಲ್ಲಿ, ಸೊ ಇಲ್ಲಿ ಆಕಾಶನ ಅಬ್ಸರ್ವ್ ಮಾಡ್ಕೊತಾ ಬನ್ನಿ ನೀವು. ಓಕೆನಾ. ಆವಾಗ ನಿಮಗೆ ಆಕಾಶದಲ್ಲಿ ಒಂದೇ ಒಂದು ಚುಕ್ಕಿ ಒಂದೇ ಸಲ ಹಿಂಗೆ ಹೋಗಂಗಾಗುತ್ತೆ, ತುಂಬ ಫಾಸ್ಟಾಗಿ ಹೋಗುತ್ತೆ ಅದು. ಓಕೆ, ಸೊ ಒಂದು ಈ ಸ್ಟಾರ್ಸ್ ಮೂಮೆಂಟ್ನ ಅಬ್ಸರ್ವ್ ಮಾಡಿರ್ಬೋದು ನೀವು, ಒಂದು ಚುಕ್ಕಿ ಪಟ್ ಅಂತ ಹೋಗೋದು ಈ ಥರ ಏನಾದ್ರು ಇರ್ತದೆ ನಿಮಗಲ್ಲಿ, ಹೌದಲ್ವಾ. ಸೊ ಆ ರೀತಿ ನಿಮಗೆ ಸ್ಯಾಟಲೈಟ್ ಕೂಡ ಕಾಣ್ತಾ ಹೋಗುತ್ತೆ. ಏಕೆಂದು ಹೇಳಿದ್ರೆ ಅದು 500 to 800 ಕಿಲೋಮೀಟರ್ ಎಬೋವ್ ದಿ ಸರ್ಫೇಸ್ ಆಫ್ ದಿ ಅರ್ತ್ ಮಾತ್ರ ಇರೋವಂಥದ್ದು. ಆಯಿತಾ. ಸೊ ಅದಕ್ಕೋಸ್ಕರ ಪೋಲಾರ್ ಸ್ಯಾಟಲೈಟ್ಸ್ನ ನಾವು ಬರೆಗಣ್ಣಲ್ಲೂ ಕೂಡ ನೋಡ್ತಾ ಹೋಗ್ಬೋದು, ಕ್ಲಿಯರಾಗಿ ಕಾಣೋದಿಲ್ಲ, ಬಟ್ ಒಂದು ಚುಕ್ಕೆ ಹೋಗ್ದಂಗೆ ಕಾಣ್ತಾ ಹೋಗುತ್ತೆ ನಿಮಗೆ. ಬೇಕಾದ್ರೆ ಯು ಕ್ಯಾನ್ ಟ್ರೈ ಇಟ್ ಒನ್ಸ್. ಓಕೆ, ಸೊ ನೆಕ್ಸ್ಟ್, time period of the polar satellite is of 100 minutes. Hence it crosses any altitude many times a day. ಓಕೆ, ಸೊ ಒಂದು ದಿನದಲ್ಲಿ ಎಷ್ಟು ಸಲ ಬೇಕಾನ ಕ್ರಾಸ್ ಮಾಡ್ಕೊತಾ ಹೋಗ್ಬೋದು ಅದು. ಯಾಕೆಂದರೆ ಟೈಮ್ ಪೀರಿಯಡ್ ಆಫ್ ದಿ ಪೋಲಾರ್ ಸ್ಯಾಟಲೈಟು ಎಷ್ಟಿದೆ ಅಂತ ಹೇಳಿದ್ರೆ ಇಟ್ ಈಸ್ ಆಫ್ ಜಸ್ಟ್ 100 ಮಿನಿಟ್ಸ್ ಮಾತ್ರ ಇರೋವಂಥದ್ದು. ಓಕೆನಾ. ಸೊ ನೆಕ್ಸ್ಟ್, ಅಪ್ಲಿಕೇಶನ್ಸ್ ಆಫ್ ಪೋಲಾರ್ ಸ್ಯಾಟಲೈಟ್ಸ್ನಲ್ಲಿ ಬಂದ್ವಿ ಅಂತ ಹೇಳಿದ್ರೆ ಅಬ್ಸರ್ವ್ ಮಾಡ್ಕೊತಾ ಬನ್ನಿ. ಸೊ ಜಿಯೋ ಸ್ಯಾಟಲೈಟು ಯಾವಾಗಲೂ ಕೂಡ ಯಾವ ರೀಜನಲ್ಲಿ ಹೋಗಬೇಕು, ಇಕ್ವೆಟೋರಿಯಲ್ ಆರ್ಬಿಟ್ನಲ್ಲಿ ರೊಟೇಟ್ ಆಗ್ತಾ ರಿವಾಲ್ವ್ ಆಗ್ತಾ ಹೋಗುತ್ತೆ.
ಪೊಲಾರ್ ಸ್ಯಾಟಲೈಟು ಯಾವ ರೀತಿ ಹೋಗುತ್ತೆ ಅಂತ ಹೇಳಿದ್ರೆ ಇಟ್ ಈಸ್ ಆಫ್ ಇನ್ ಪೊಲಾರ್ ಆರ್ಬಿಟ್ನಲ್ಲಿ ಮೂವ್ ಆಗ್ತಾ ಬರುತ್ತೆ. ಓಕೆ, ಎರಡು ಮಧ್ಯೆ ಡಿಫ್ರೆನ್ಸ್ ಏನು ಅಂತ ಗೊತ್ತಾಗಿದೆ ಅಲ್ವಾ? So one is of a polar satellite and another one is of a geostationary satellite. So ಒಂದು ಪ್ರಾಬ್ಲಮ್ ನೋಡ್ತಾ ಬರೋಣ. ಇಟ್ಸ್ ಅ ವೆರಿ ಇಂಪಾರ್ಟೆಂಟ್. ಸ್ವಲ್ಪ ಕಷ್ಟ ಅನಿಸಿದ್ರು ಸಹಿತ ನಿಮಗೆ ಈ ಕಾನ್ಸೆಪ್ಟ್ನ ಕರೆಕ್ಟಾಗಿ ಅರ್ಥ ಮಾಡ್ಕೊತ ಬರಬೇಕು. ಓಕೆ, ಎ ರಾಕೆಟ್ ಈಸ್ ಫೈರ್ಡ್ ಫ್ರಮ್ ಎಲ್ಲಿಂದ? ಅರ್ತ್ ಟುವರ್ಡ್ಸ್ ದಿ ಸನ್. ಅಟ್ ವಾಟ್ ಡಿಸ್ಟೆನ್ಸ್ ಫ್ರಮ್ ದಿ ಅರ್ತ್ ಸೆಂಟರ್ ಈಸ್ ದಿ ಗ್ರಾವಿಟೇಷನಲ್ ಫೋರ್ಸ್ ಆನ್ ದಿ ರಾಕೆಟ್ ಈಸ್ 0. ಓಕೆ, ವೆರಿ ಇಂಪಾರ್ಟೆಂಟ್ ಫಾರ್ 5 ಮಾರ್ಕ್ಸ್. ದಿಸ್ ಇಸ್ 5 ಮಾರ್ಕ್ಸ್ ಕ್ವಶನ್ನು ಭಾಳ ಅಂದರೆ ಭಾಳ ಇಂಪಾರ್ಟೆಂಟು. ಕ್ವಶನ್ನ ಅರ್ಥ ಮಾಡ್ಕೊತ ಬರೋಣ ಈಗ. ಎ ರಾಕೆಟ್ ಈಸ್ ಫೈರ್ಡ್ ಫ್ರಮ್ ಎಲ್ಲಿಂದ ಅಂತ ಹೇಳಿದ್ರೆ ಅರ್ತ್ ಟುವರ್ಡ್ಸ್ ದಿ ಸನ್. ಅಟ್ ವಾಟ್ ಡಿಸ್ಟೆನ್ಸ್ ಫ್ರಮ್ ದಿ ಅರ್ತ್ ಸೆಂಟರ್ ಈಸ್ ಗ್ರಾವಿಟೇಷನಲ್ ಫೋರ್ಸ್ ಆನ್ ದಿ ರಾಕೆಟ್ ಈಸ್ 0. ಸೊ ಗಿವನ್ ಕ್ವಾಂಟಿಟೀಸ್ ಏನೇನು ಬರ್ಕೊಂಡ್ಬಿಡ್ತೀನಿ. ಮಾಸ್ ಆಫ್ ದಿ ಸನ್ ದಟ್ ಈಸ್ ಆಫ್ ms ಈಸ್ ಈಕ್ವಲ್ ಟು 2 × 10⁻30 kg ಕೊಟ್ಟಿದ್ದಾನೆ ಅಲ್ವಾ ಅಲ್ಲಿ. ನೆಕ್ಸ್ಟ್ ಮಾಸ್ ಆಫ್ ದಿ ಅರ್ತ್ me ಈಸ್ ಈಕ್ವಲ್ ಟು 6 × 10⁻24 kg. ನೆಕ್ಸ್ಟ್ ನೆಗ್ಲೆಕ್ಟ್ ದಿ ಎಫೆಕ್ಟ್ ಆಫ್ ಅದರ್ ಪ್ಲಾನೆಟ್ಸ್. ಎಫೆಕ್ಟ್ನ ತೆಗೆದು ಹಾಕ್ಬಿಟ್ವಿ ಅಂತ ಹೇಳಿದ್ರೆ ಡಿಸ್ಟೆನ್ಸ್ ಬಿಟ್ವೀನ್ ದಿ ಸೆಂಟರ್ ಆಫ್ ದಿ ಸನ್ ಆ್ಯಂಡ್ ದಿ ಅರ್ತ್ ಈಸ್ ಸ್ಮಾಲ್ ಲೆಟರ್ r. ಓಕೆ, ಸೊ ದಟ್ ಈಸ್ ಎಷ್ಟು ಕೊಟ್ಟಿದ್ದಾನೆ? 1.5 × 10⁵ ಮೀಟರ್ಸ್ ಅಂತ ಕೊಡ್ತಾ ಹೋಗಿದ್ದಾನೆ. ಓಕೆನಾ? ಸೊ ಇದು ಗಿವನ್ ಕ್ವಾಂಟಿಟೀಸು. ನೆಕ್ಸ್ಟ್ ಈಗ ಕ್ವಶನ್ನ ಅರ್ಥ ಮಾಡ್ಕೊತ ಬರೋಣ ಅಲ್ಲಿ. ಸೊ ಏನು ಹೇಳಿದರೆ ಕ್ವಶನ್ ಅಂತ ಹೇಳಿದ್ರೆ ಲೆಟ್ ಅಸ್ ಕನ್ಸಿಡರ್ 2 ಹೆವನ್ಲಿ ಬಾಡೀಸ್ನ ಕೊಡಿದ್ರೆ ದಟ್ ಈಸ್ ಆಫ್ ಒನ್ ಇಸ್ ಆಫ್ ಸನ್ ಆ್ಯಂಡ್ ಅನದರ್ ಒನ್ ಇಸ್ ಆಫ್ ಎ ಅರ್ತ್. ದಿ ಡಿಸ್ಟೆನ್ಸ್ ಬಿಟ್ವೀನ್ ದಿ ಸನ್ ಆ್ಯಂಡ್ ದಿ ಅರ್ತ್ ಓಕೆನಾ ಈಸ್ ಗಿವನ್ ಬೈ ಲೆಟ್ ಅಸ್ ಅಸ್ಯೂಮ್ ಇಟ್ ಆಸ್ ಒಂದು ವ್ಯಾಲ್ಯೂ ತಗೊತಾ ಹೋಗ್ತೀನಿ. ಅದಕ್ಕಿಂತ ಮುಂಚೆ ಸನ್ನು ಅರ್ತ್ನ ಎಷ್ಟೊಂದು ಫೋರ್ಸಲ್ಲಿ ಹಾಕ್ಕೊತಾ ಇದೆ, ಆ ಫೋರ್ಸ್ನ ಏನಂತ ಕರಿತೀನಿ ಅಂತ ಹೇಳಿದ್ರೆ F2 ಅಂತ ತಗೊತಾ ಹೋಗ್ತೀನಿ. ಓಕೆನಾ? ಸೊ ದಿ ಫೋರ್ಸ್ ಆಫ್ ಅಟ್ರಾಕ್ಷನ್ ಫ್ರಮ್ ದಿ ಸನ್ ಟುವರ್ಡ್ಸ್ ದಿ ಅರ್ತ್ ಈಸ್ ಗಿವನ್ ಬೈ F2. ಹಾಗೆ ದಿ ಫೋರ್ಸ್ ಆಫ್ ಅಟ್ರಾಕ್ಷನ್ ಬೈ ದಿ ಅರ್ತ್ ಟುವರ್ಡ್ಸ್ ದಿ ಸನ್ ಈಸ್ ಆಫ್ ಅಂತ ತಗೋಣ F1 ಅಂತ ತಗೊತಾ ಹೋಗೋಣ. ಸೊ ಅರ್ತು ಸನ್ನ ಅಟ್ರಾಕ್ಟ್ ಮಾಡ್ತಾ ಇದೆ. ಎಷ್ಟು ಫೋರ್ಸಲ್ಲಿ ಅಟ್ರಾಕ್ಟ್ ಮಾಡ್ತಾ ಇದೆ? F1 ಅನ್ನೋ ಫೋರ್ಸಲ್ಲಿ ಅಟ್ರಾಕ್ಟ್ ಮಾಡ್ತಾ ಇದೆ. ಹಾಗೆ ಸನ್ನು ಕೂಡ ಅರ್ತ್ನ ಅಟ್ರಾಕ್ಟ್ ಮಾಡ್ತಾ ಇದೆ. ಎಷ್ಟು ಫೋರ್ಸಲ್ಲಿ ಅಟ್ರಾಕ್ಟ್ ಮಾಡ್ತಾ ಇದೆ? F2 ಅನ್ನೋ ಫೋರ್ಸಲ್ಲಿ ಅಟ್ರಾಕ್ಟ್ ಮಾಡ್ತಾ ಹೋಗ್ತಾ ಇದೆ. ಓಕೆ, ಸೊ ಪಾಯಿಂಟ್ ಪಿ ಜಾಗದಲ್ಲಿ ಓಕೆ ಏನಾಗ್ತಾ ಇದೆ? ನೆಟ್ ಗ್ರಾವಿಟೇಷನಲ್ ಫೋರ್ಸು 0 ಆಗ್ತಾ ಹೋಗ್ತಾ ಇದೆ. ಓಕೆನಾ? ಅರ್ಥ ಆಗ್ತಿದೆ ಅಲ್ವಾ? Okay, right. So let us take the distance between the sun and the earth which is given by x ಅಂತ ತಗೊಂತಾ ಹೋಗೋಣ. Okay, so ಅದನ್ನು ಇಲ್ಲಿ ಬರೆದು ಬಿಡ್ತೀನಿ. The distance between the sun and the earth is given by let us assume it as x ಅಂತ ತಗೊಂತಾ ಹೋಗೋಣ. ಓಕೆನಾ? ಸಾರಿ, x ಬೇಡ. let us assume it is of r, small letter r. ಹಿಂದಿನ ಇದರಲ್ಲಿ r ಅಂತಾನೆ ತಗೊಂಡಿದ್ದೀನಿ, ಅದಕ್ಕೋಸ್ಕರ ಇಲ್ಲೂ r ಅಂತ ತಗೊಂಡಿದ್ದೀನಿ. ಓಕೆ, ಸೊ ದಿ ಡಿಸ್ಟೆನ್ಸ್ ಬಿಟ್ವೀನ್ ಸನ್ ಅಂಡ್ ಏನು ಅರ್ತ್ ಈಸ್ ಗಿವನ್ ಬೈ ಆರ್ ಅಂತ ತಗೊಂತೀನಿ. ಎಕ್ಸ್ ಅನ್ನೋ ಡಿಸ್ಟೆನ್ಸ್ ಏನು ಅಂತ ಹೇಳಿದ್ರೆ ಲೆಟ್ ಪಿ ಬಿ ದಿ ಪಾಯಿಂಟ್ ಅಟ್ ವಿಚ್ ಗ್ರಾವಿಟೇಷನಲ್ ಫೋರ್ಸ್ ಆನ್ ದಿ ರಾಕೆಟ್ ಡ್ಯೂ ಟು ಅರ್ತ್ ಈಸ್ ಈಕ್ವಲ್ ಟು ಗ್ರಾವಿಟೇಷನಲ್ ಫೋರ್ಸ್ ಆನ್ ದಿ ರಾಕೆಟ್ ಡ್ಯೂ ಟು ಸನ್. ಓಕೆ, ಈ ಕಾನ್ಸೆಪ್ಟ್ನ ಅರ್ಥ ಮಾಡ್ಕೊಬೇಕು ಅಂತ ಹೇಳಿದ್ರೆ ಲೆಟ್ ಅಸ್ ಅಸ್ಯೂಮ್ ದಟ್ ಇಲ್ಲಿ ಒಂದು ಆಬ್ಜೆಕ್ಟ್ ಇದೆ ಅಂತ ಅನ್ಕೊಳೋಣಪ್ಪ. ಓಕೆ, ಸೊ ಈ ಒಂದು ಆಬ್ಜೆಕ್ಟಲ್ಲಿ ಇಲ್ಲಿ ಪರ್ಸನ್ 1 ಟೈ ಮಾಡಿದ್ದಾನೆ ಅಂತ ಅನ್ಕೋಣ, ಇಲ್ಲಿ ಪರ್ಸನ್ 2 ಟೈ ಮಾಡಿದ್ದಾನೆ ಅಂತ ಅನ್ಕೊಳ್ಳಿ. ಈಗ ಪರ್ಸನ್ 1ನ ಫೋರ್ಸು ಜಾಸ್ತಿ ಆಯಿತು ಅಂತ ಹೇಳಿದ್ರೆ ಈ ಒಂದು ಆಬ್ಜೆಕ್ಟ್ ಯಾವ ಕಡೆಗೆ ಮೂವ್ ಆಗುತ್ತೆ? ಇಟ್ ವಿಲ್ ಮೂವ್ ಟುವರ್ಡ್ಸ್ ದಿ P1. ಹೌದಲ್ವಾ? ಸಪೋಸ್ ಇಫ್ ಪರ್ಸನ್ 2ನ ಫೋರ್ಸು ಜಾಸ್ತಿ ಆಯಿತು ಅಂತ ಹೇಳಿದ್ರೆ ಒಂದು ಆಬ್ಜೆಕ್ಟ್ ಯಾವ ಕಡೆಗೆ ಮೂವ್ ಆಗುತ್ತೆ? ಈ ಕಡೆಗೆ ಮೂವ್ ಆಗ್ತಾ ಹೋಗುತ್ತೆ. ಇಫ್ ಪರ್ಸನ್ 1ನ ಫೋರ್ಸು ಪರ್ಸನ್ 2ನ ಫೋರ್ಸು ಎರಡೂ ಕೂಡ ಏನಾದರೂ ಈಕ್ವಲ್ ಆಯಿತು ಅಂತ ಹೇಳಿದ್ರೆ ಆವಾಗ ಆಬ್ಜೆಕ್ಟು ಅದೇ ಜಾಗದಲ್ಲೇ ಇರುತ್ತೆ ಅಲ್ವಾ, ಅಲ್ಲಿ ಅಂದರೆ ಸೆಂಟ್ರಲ್ಲೇ ಇರುತ್ತೆ ಅಲ್ವಾ. ಸೊ ನಾವೀಗ ಆ ಒಂದು ಪಾಯಿಂಟ್ ಆಫ್ ಡಿಸ್ಟೆನ್ಸ್ನ ಕ್ಯಾಲ್ಕುಲೇಟ್ ಮಾಡಬೇಕಾಗಿ ಹೊರಟಿರೋವಂಥದ್ದು. ಈ ಒಂದು ಆಬ್ಜೆಕ್ಟ್ ಬದಲು ಏನು ತಗೊಳ್ಳಿ ಅಂತ ಹೇಳಿದ್ರೆ ಸೊ ಲೆಟ್ ಅಸ್ ಟೇಕ್ ಇಟ್ ಈಸ್ ಆಫ್ ಎ ರಾಕೆಟ್ ಇದೆ ಅಂತ ಅನ್ಕೊತ ಹೋಗೋಣ. ಅಂದರೆ ಪಾಯಿಂಟ್ ಪಿ ಜಾಗದಲ್ಲಿ ಏನಿದೆ ಈಗ ನಮಗೆ ರಾಕೆಟ್ ಇದೆ ಅಂತ ಅನ್ಕೊತ ಹೋಗಿ ಈ ಒಂದು ರಾಕೆಟ್ನ ಅರ್ತು ಕೂಡ ಅಟ್ರಾಕ್ಟ್ ಮಾಡ್ತಾ ಇದೆ, ಸನ್ ಕೂಡ ಅಟ್ರಾಕ್ಟ್ ಮಾಡ್ತಾ ಇದೆ. ಓಕೆನಾ? ಇಲ್ಲೇನಾದ್ರು ಇತ್ತು ರಾಕೆಟ್ ಅಂತ ಹೇಳಿದ್ರೆ ಫೋರ್ಸ್ ಆಫ್ ಅಟ್ರಾಕ್ಷನ್ ಬೈ ದಿ ಅರ್ತ್ ಈಸ್ ಆಫ್ ಮೋರ್ ಕಂಪೇರ್ಡ್ ಟು ಸನ್. ಅದೇ ಒಂದು ರಾಕೆಟ್ ಇಲ್ಲಿತ್ತು ಅಂತ ಹೇಳಿದ್ರೆ ಫೋರ್ಸ್ ಆಫ್ ಅಟ್ರಾಕ್ಷನ್ ಬೈ ದಿ ಸನ್
ಆನ್ ದಿ ರಾಕೆಟ್ ಈಸ್ ಆಫ್ ಮೋರ್. ಆದರೆ ಈ ಪಾಯಿಂಟ್ಗೆ ಬಂದಿದ ತಕ್ಷಣ, ಪಾಯಿಂಟ್ ಪಿ ಹತ್ರಕ್ಕೆ ಬಂದಿದ ತಕ್ಷಣ ಫೋರ್ಸ್ ಆಫ್ ಅಟ್ರಾಕ್ಷನ್ ಫ್ರಮ್ ದಿ ಸನ್ ಅಥವಾ ಫೋರ್ಸ್ ಆಫ್ ಅಟ್ರಾಕ್ಷನ್ ಫ್ರಮ್ ದಿ ಅರ್ತ್ ಎರಡೂ ಕೂಡ ಏನಾಗ್ತಾ ಹೋಗಬೇಕು, ಈಕ್ವಲ್ ಆಗಿ ಇರ್ತದೆ. ಓಕೆ, ಸೊ ಹಾಗಾದರೆ ನಾವು ಈ ಪಾಯಿಂಟ್ ಪಿನ ಡಿಸ್ಟೆನ್ಸ್ನ ನಾವೀಗ ಕಂಡಿತಾ ಹೋಗಬೇಕು. ಆ ಡಿಸ್ಟೆನ್ಸ್ನ ಏನಂತ ತಗೊತಾ ಇದ್ದೀನಿ ನಾನು, ಎಕ್ಸ್ ಅಂತ ತಗೊತಾ ಇದ್ದೀನಿ. ಓಕೆ, ಸೊ ಇಲ್ಲಿಂದ ಇಲ್ಲಿಗೆ ಎಕ್ಸ್ ಇದೆ, ಇಲ್ಲಿಂದ ಇಲ್ಲಿಗೆ ಆರ್ ಇದೆ ಅಂತ ಹೇಳಿದ್ರೆ ಹಾಗಾದರೆ ಈ ಡಿಸ್ಟೆನ್ಸ್ ಎಷ್ಟಾಗುತ್ತೆ, ಇಟ್ ಮಸ್ಟ್ ಬಿ ಈಕ್ವಲ್ ಟು ಆರ್ ಮೈನಸ್ ಎಕ್ಸ್ ಅಂತ ತಗೊತಾ ಹೋಗೋಣ. ಲೆಟ್ ಎಕ್ಸ್ ಬಿ ದಿ ಪಾಯಿಂಟ್ ಅಥವಾ ಡಿಸ್ಟೆನ್ಸ್ ಆಫ್ ದಿ ಪಾಯಿಂಟ್ ಪಿ ಫ್ರಮ್ ದಿ ಅರ್ತ್ ಅಂತ ತಗೊತಾ ಹೋಗಿ. ಸೊ ಅಟ್ ಪಿ F1 ಇಸ್ ಈಕ್ವಲ್ ಟು ಏನಾಗ್ತಾ ಹೋಗಬೇಕು, F2 ಆಗಬೇಕು. ಈಗ ತಾನೇ ನಿಮಗೆ ಹಿಂದೆಗಡೆ ಎಕ್ಸ್ಪ್ಲೈನ್ ಮಾಡಿದೆ ಅಲ್ವಾ. ಸೊ F1 ಇಸ್ ಈಕ್ವಲ್ ಟು ಏನಾಗುತ್ತೆ, F2 ಆಗುತ್ತೆ. ಸೊ F1ನ ಕ್ಯಾಲ್ಕುಲೇಟ್ ಮಾಡಬೇಕಾದ್ರೆ ಇಲ್ಲೊಂದ್ಸಲ ಡಯಾಗ್ರಾಮ್ನ ಬರಿತಾ ಹೋಗ್ತೀನಿ, ಅಬ್ಸರ್ವ್ ಮಾಡ್ಕೊಳ್ಳಿ. ಸೊ ಲೆಟ್ ಅಸ್ ಟೇಕ್ ದಿಸ್ ಇಸ್ ಆಫ್ ಎನ್ ಸನ್ ಆ್ಯಂಡ್ ಲೆಟ್ ಅಸ್ ಟೇಕ್ ದಿಸ್ ಇಸ್ ಆಫ್ ಎನ್ ಅರ್ತ್. ಓಕೆ, ಸೊ ಇದನ್ನೇ ಅಂತ ಅನ್ಕೊಂತೀನಿ ಅಂತ ಹೇಳಿದ್ರೆ ದಿಸ್ ಇಸ್ ಆಫ್ F1 ಅನ್ನೋ ಫೋರ್ಸ್ ಅನ್ಕೊಂತೀನಿ, ಇದನ್ನ F2 ಅನ್ನೋ ಫೋರ್ಸ್ ಅನ್ಕೊಂತೀನಿ. ಇಲ್ಲಿ ಏನಿದೆ ಅಂತ ಹೇಳಿದ್ರೆ ಇಟ್ ಈಸ್ ಆಫ್ ಎನ್ ರಾಕೆಟ್ ಇದೆ, ಅದಕ್ಕೆ ಮಾಸ್ ಎಷ್ಟಿದೆ ಅಂತ ಹೇಳಿದ್ರೆ ಸ್ಮಾಲ್ ಲೆಟರ್ ಎಮ್, ಇದಕ್ಕೆ ಮಾಸ್ ಎಷ್ಟಿದೆ ಅಂತ ಹೇಳಿದ್ರೆ ಎಮ್ ಎಸ್, ಇದಕ್ಕೆ ಮಾಸ್ ಎಷ್ಟಿದೆ ಅಂತ ಹೇಳಿದ್ರೆ ಎಮ್ ಇ. ಈಗ ನಾವು ಏನನ್ನ ಕ್ಯಾಲ್ಕುಲೇಟ್ ಮಾಡಬೇಕು ಅಂತ ಹೇಳಿದ್ರೆ ಫೋರ್ಸ್ F1ನ ಕ್ಯಾಲ್ಕುಲೇಟ್ ಮಾಡ್ಕೊತ ಹೋಗಬೇಕು. ಸೊ ಫೋರ್ಸ್ F ಇಸ್ ಈಕ್ವಲ್ ಟು ಫಾರ್ಮುಲಾ ಏನು ಬರ್ತದೆ, ಜಿ M1 M2 divided by x square or r square is of general formula. So F1 ಕ್ಯಾಲ್ಕುಲೇಟ್ ಮಾಡಬೇಕಾದ್ರೆ ಯು ಹ್ಯಾವ್ ಟು ಕನ್ಸಿಡರ್ ದೀಸ್ ಟು, ಏನು ಸನ್ ಮತ್ತು ರಾಕೆಟ್ನ ಕನ್ಸಿಡರ್ ಮಾಡ್ತಾ ಇದ್ದೀವಿ, ಹೌದಲ್ವಾ. ಹಾಗೆ ಅಥವಾ ಇದನ್ನ F2 ಅಂತ ತಗೋಣ, ಇದನ್ನ F1 ಅಂತ ತಗೋಣ. ಸೊ F1ನ ಕ್ಯಾಲ್ಕುಲೇಟ್ ಮಾಡಬೇಕಾದ್ರೆ ಯು ಹ್ಯಾವ್ ಟು ಕನ್ಸಿಡರ್ ಅರ್ತ್ ಆ್ಯಂಡ್ ರಾಕೆಟ್ನ ಕನ್ಸಿಡರ್ ಮಾಡ್ತಾ ಬರ್ತಾ ಇದ್ದೀನಿ. ಅದಕ್ಕೋಸ್ಕರ ಜಿ ಇಂಟು M1 ಜಾಗದಲ್ಲಿ ME, M2 ಜಾಗದಲ್ಲಿ ಮಾಸ್ ಆಫ್ ದಿ ರಾಕೆಟ್ ದಟ್ ಈಸ್ ಅ ಸ್ಮಾಲ್ ಲೆಟರ್ ಎಮ್ ಡಿವೈಡೆಡ್ ಬೈ ಡಿಸ್ಟೆನ್ಸ್ ಬಿಟ್ವೀನ್ ದೆಮ್. ನೋಡಿ ಇಲ್ಲಿಂದ ಇಲ್ಲಿಗೆ ಡಿಸ್ಟೆನ್ಸು ಎಕ್ಸ್ ಹಾಕೊಂಡೆ, ಈ ಎರಡರ ಮಧ್ಯೆ ಡಿಸ್ಟೆನ್ಸು ಇಟ್ ಈಸ್ ಆಫ್ ಇದನ್ನ ಆರ್ ಹಾಕೊಂಡ್ವಿ, ಇದನ್ನ ಎಕ್ಸ್ ಅಂತ ಹಾಕೊಂಡ್ವಿ. ಹಾಗಾದರೆ ಇಲ್ಲಿಂದ ಇಲ್ಲಿಗೆ ಎಷ್ಟಿರುತ್ತೆ, ಆರ್ ಮೈನಸ್ ಎಕ್ಸ್ ಇರುತ್ತೆ. ಸೊ ಡಿವೈಡ್ ಬೈ ಏನಂತ ಹಾಕೊಬೇಕೀಗ, ಎಕ್ಸ್ ಸ್ಕ್ವೇರ್ ಅಂತ ಹಾಕೊಂತ ಬರಬೇಕು. ಸೊ ವಿಚ್ ಈಸ್ ಈಕ್ವಲ್ ಟು F2. F2 ಅಂದ್ರೆ ಏನು ಹಾಕೊಂತೀರಾ, ಜಿ ಇಂಟು ಎಮ್ ಎಸ್ ಇಂಟು ಎಮ್ ಡಿವೈಡೆಡ್ ಬೈ ಏನು ಹಾಕೊಬೇಕು, ಆರ್ ಮೈನಸ್ ಎಕ್ಸ್ ಹೋಲ್ ಸ್ಕ್ವೇರ್ ಅಂತ ಹಾಕೊಂತ ಬರ್ತೀರಾ. ಓಕೆ, ಸೊ ಏನೇನು ಕ್ಯಾನ್ಸಲ್ ಆಗುತ್ತೆ ಈಗ, ಸ್ಮಾಲ್ ಲೆಟರ್ ಎಮ್ ಮತ್ತು ಸ್ಮಾಲ್ ಲೆಟರ್ ಎಮ್ ಏನಾಗ್ತಾ ಹೋಗಬೇಕು, ಕ್ಯಾನ್ಸಲ್ ಆಗ್ತಾ ಹೋಗಬೇಕು, ಹೌದಲ್ವಾ. ಸೊ ಈ ಎರಡು ಸ್ಮಾಲ್ ಲೆಟರ್ ಎಮ್ ಮತ್ತು ಸ್ಮಾಲ್ ಲೆಟರ್ ಎಮ್ ಏನಾಗುತ್ತೆ, ಕ್ಯಾನ್ಸಲ್. ಕ್ಯಾಪಿಟಲ್ ಜಿ ಮತ್ತು ಕ್ಯಾಪಿಟಲ್ ಜಿ ಏನಾಗ್ತಾ ಹೋಗುತ್ತೆ, ಕ್ಯಾನ್ಸಲ್. ಹಾಗಾದರೆ ಆರ್ ಮೈನಸ್ ಎಕ್ಸ್ ಹೋಲ್ ಸ್ಕ್ವೇರ್ ಅಂದರೆ ನ್ಯೂಮರೇಟರ್ ಕಳಿಸ್ತೀನಿ, ಆರ್ ಮೈನಸ್ ಎಕ್ಸ್ನ ಇಲ್ಲಿ ಕಳಿಸ್ತಾ ಇದ್ದೀನಿ ನ್ಯೂಮರೇಟರ್, ಡಿವೈಡ್ ಬೈ ಎಕ್ಸ್ ಸ್ಕ್ವೇರ್ ಈಸ್ ಈಕ್ವಲ್ ಟು ಎಮ್ ಎಸ್, ಈ ಎಮ್ ಇನ ಡಿನಾಮಿನೇಟರ್ಗೆ ಕಳಿಸ್ತಾ ಇದ್ದೀನಿ, ಈಸ್ ಈಕ್ವಲ್ ಟು ಎಮ್ ಎಸ್ ಡಿವೈಡೆಡ್ ಬೈ ಎಮ್ ಇ. ಸೊ ನೆಕ್ಸ್ಟ್ ಸ್ಟೆಪ್ಪಲ್ಲಿ ಏನು ಮಾಡೋಣ ಅಂತ ಹೇಳಿದ್ರೆ ಸಬ್ಸ್ಟಿಟ್ಯೂಟ್ ಮಾಡೋಣ. ಏನು, ಎಮ್ ಎಸ್ ವ್ಯಾಲ್ಯೂ ಕೊಟ್ಟಿದ್ದಾರೆ, ಎಮ್ ಇ ವ್ಯಾಲ್ಯೂ ಕೊಟ್ಟಿದ್ದಾರೆ, ಎಷ್ಟದು 2 × 10⁻30 ಡಿವೈಡ್ ಬೈ 6 × 10⁻24, ಹೌದಲ್ವಾ. ಅವಾಗ ಎಷ್ಟು ಬಂತು, ಸೊ ಇಟ್ ಈಸ್ ಆಫ್ 10⁻6 ಡಿವೈಡೆಡ್ ಬೈ 30 ಅಂದರೆ ಇಟ್ ಈಸ್ ಆಫ್ 3, 2 1s ಇಟ್ ಈಸ್ ಆಫ್ 2 3s, 10⁻30 ಇದೆ ಇಲ್ಲಿ, ಡಿವೈಡೆಡ್ ಬೈ 10⁻24 ಅಂತ ಹೇಳಿದ್ರೆ ಪ್ಲಸ್ 24 ಮೇಲ್ಗಡೆ ಅವ್ರು ಏನಾಗುತ್ತೆ, ಮೈನಸ್ 24 ಆಗುತ್ತೆ. ಸೊ 30 - 24 ಅಂತ ಹೇಳಿದ್ರೆ ಇಟ್ ಈಸ್ ಆಫ್ 10⁻6. ಸೊ ಆರ್ ಮೈನಸ್ ಎಕ್ಸ್ ಡಿವೈಡೆಡ್ ಬೈ ಎಕ್ಸ್ ಈಸ್ ಈಕ್ವಲ್ ಟು ಏನಾಗುತ್ತೆ, ಸ್ಕ್ವೇರ್ ರೂಟ್ ಆಫ್ 10⁻3. ಓಕೆ, ಒಂದೇ ಒಂದು ಸ್ಟೆಪ್ ಇಲ್ಲಿ ಬರಿತೀನಿ, ಅಬ್ಸರ್ವ್ ಮಾಡಿ. ಸೊ ಈ ಒಂದು ಸ್ಟೆಪ್ಪಲ್ಲಿ ಆರ್ ಮೈನಸ್ ಎಕ್ಸ್ ಡಿವೈಡೆಡ್ ಬೈ ಎಕ್ಸ್ ಹೋಲ್ ಸ್ಕ್ವೇರ್ ಅಂತ ಬರಿಬೋದಲ್ವಾ. ಏಕೆ, ಪಿ ಸ್ಕ್ವೇರ್ ಡಿವೈಡ್ ಬೈ ಕ್ಯೂ ಸ್ಕ್ವೇರ್ ಇತ್ತು ಅಂತ ಹೇಳಿದ್ರೆ ಯು ಕ್ಯಾನ್ ರೈಟ್ ಇಟ್ ಆಸ್ ಪಿ ಬೈ ಕ್ಯೂ ಹೋಲ್ ಸ್ಕ್ವೇರ್ ಅಂತ ಬರೀಬೋದು. ಆ ಪ್ರಕಾರ ಇಲ್ಲಿ ಬರ್ಕೊಂಡಿದ್ದೀನಿ. ಸೊ ವಿಚ್ ಈಸ್ ಈಕ್ವಲ್ ಟು 10⁻6 ಡಿವೈಡ್ ಬೈ ಏನಾಗುತ್ತೆ, 3 ಆಗುತ್ತೆ. ಇಲ್ಲಿ ಏನು ಮಾಡ್ಕೊತೀನಿ ಅಂತ ಹೇಳಿದ್ರೆ ಆರ್ ಮೈನಸ್ ಎಕ್ಸ್ ಡಿವೈಡ್ ಬೈ ಎಕ್ಸ್ ಇಸ್ ಈಕ್ವಲ್ ಟು ಸ್ಕ್ವೇರ್ ರೂಟ್ ಆಫ್ 10⁻6 ಡಿವೈಡೆಡ್ ಬೈ 3 ಆಗುತ್ತೆ. ಸೊ 10⁻6 ರೂಟಿಂದ ಹೊರಗಡೆ ಬಂತು ಅಂತ ಹೇಳಿದ್ರೆ ಇಟ್ ಈಸ್ ಆಫ್ 10⁻3 ಆಗುತ್ತೆ, ಡಿವೈಡೆಡ್ ಬೈ ಸ್ಕ್ವೇರ್ ರೂಟ್ ಆಫ್ 3 ಅಂತ ಬರ್ಕೊತ ಬರ್ತೀನಿ. ದಟ್ ಈಸ್ ಆರ್ ಡಿವೈಡೆಡ್ ಬೈ ಎಕ್ಸ್ ಮೈನಸ್ ಎಕ್ಸ್ ಬೈ ಎಕ್ಸ್ ಸ್ಪ್ಲಿಟ್ ಮಾಡ್ಕೊತಾ ಇದ್ದೀನಿ ಇಲ್ಲಿ. ಆರ್ ಬೈ ಎಕ್ಸ್ ಒಂದ್ಸಲ ಮೈನಸ್ ಎಕ್ಸ್ ಬೈ ಎಕ್ಸ್ ಅಂದರೆ ವ್ಯಾಲ್ಯೂ ಎಷ್ಟಾಗುತ್ತೆ, ಇಟ್ ಈಸ್ 1. ಸೊ ವಿಚ್ ಈಸ್ ಈಕ್ವಲ್ ಟು 10⁻3 ಡಿವೈಡ್ ಬೈ ಸ್ಕ್ವೇರ್ ರೂಟ್ ಆಫ್ 3 ಅಂತ ಬರ್ಕೊತ ಬರ್ತೀರಾ. ಆರ್ ಆರ್ ಡಿವೈಡ್ ಬೈ ಎಕ್ಸ್ ಇಸ್ ಈಕ್ವಲ್ ಟು 10⁻3 ಅಥವಾ -1 ಲೆಫ್ಟ್ ಹ್ಯಾಂಡ್ ಸೈಡಿಗೆ ಬಂದರೆ ನೋಡಿ, ಈ ಕಡೆ -1 ಇದೆ, ರೈಟ್ ಹ್ಯಾಂಡ್ ಸೈಡಿಗೆ ಬಂದು ಹೇಳಿದ್ರೆ ಏನಾಗುತ್ತದು +1 ಆಗ್ತಾ ಹೋಗುತ್ತೆ. ಸೊ 1 + 10⁻3 ಡಿವೈಡ್ ಬೈ √3 ಅಂತ ಹಾಕೊಂತ ಬರ್ತೀರಾ.
ಸೊ 10 to the power 3 ಡಿವೈಡೆಡ್ ಬೈ ರೂಟ್ 3 ಬಿಕಾಸ್ ನೀವು 1000ಗೆ ಪ್ಲಸ್ 1ನ ಆ್ಯಡ್ ಮಾಡಿದಾಗ ಇಟ್ ಈಸ್ ಆಫ್ 1001 ಬರುತ್ತೆ. ಸೊ ಅದನ್ನು ನಾನು 1000 ಈಸ್ ನಿಯರ್ಲಿ ಈಕ್ವಲೆಂಟ್ ಟು ಏನಂತ ಹಾಕ್ಕೊತೀನಿ, 1001 ಅಂತ ಹಾಕೊತ ಬರ್ತೀನಿ. ಅದ್ರ ಪ್ರಕಾರ 10 to the power 3 ಡಿವೈಡ್ ಬೈ ರೂಟ್ 3 ಪ್ಲಸ್ 1 ಈಸ್ ನಿಯರ್ಲಿ ಈಕ್ವಲೆಂಟ್ ಟು ಏನಂತ ಹಾಕೊಬೋದು, 10 to the power 3 ಡಿವೈಡ್ ಬೈ ರೂಟ್ 3 ಅಂತ ಹಾಕೊತ ಬರ್ತೀನಿ. ದೇರ್ ಫೋರ್ ಸೊ ಈ ಒಂದು ಸ್ಟೆಪ್ನಲ್ಲಿ ಆರ್ ಡಿವೈಡೆಡ್ ಬೈ ಎಕ್ಸ್ ಇಸ್ ಈಕ್ವಲ್ ಟು ಏನಾಗುತ್ತೆ, 10 to the power 3 ಡಿವೈಡ್ ಬೈ ರೂಟ್ 3 ಆಗ್ತಾ ಹೋಗುತ್ತೆ. ಸೊ ಯು ನೀಡ್ ಟು ಫೈಂಡ್ ದಿ ವ್ಯಾಲ್ಯೂ ಆಫ್ ಎಕ್ಸ್. ಸೊ ಅದಕ್ಕೋಸ್ಕರ ಏನು ಮಾಡೋಣ, ರೂಟ್ 3ನ ನ್ಯೂಮಿನೇಟರ್ ಕಳ್ಸೋಣ, 10 to the power 3ನ ಡಿನಾಮಿನೇಟರ್ ಕಳಿಸ್ತಾ ಬರೋಣ. ಅವ ಏನಾಗುತ್ತೆ, ಎಕ್ಸ್ ಇಸ್ ಈಕ್ವಲ್ ಟು ರೂಟ್ 3 ಡಿವೈಡ್ ಬೈ 10 to the power 3 ಈಸ್ ಇಂಟು ಆರ್. ಸೊ ಸ್ಮಾಲ್ ಲೆಟರ್ ಆರ್ ವ್ಯಾಲ್ಯೂ ಕೊಟ್ಟಿದ್ದಾರೆ ಅಲ್ಲಿ, ಸಬ್ಸ್ಟಿಟ್ಯೂಟ್ ಮಾಡೋಣ. ಸೊ ರೂಟ್ 3 ಈಸ್ ಈಕ್ವಲ್ ಟು 1.732 ಡಿವೈಡ್ ಬೈ 10 to the power 3 ಇಂಟು 1.2 ಇಂಟು 10 to the power 11 ಹಾಕೊಂತ ಬರೋಣ. ಸೊ 10 to the power 3 ಮೇಲ್ಗಡೆ ಹೋಯ್ತು ಅಂತ ಹೇಳಿದ್ರೆ -3 ಆಗುತ್ತೆ. ಓವರಾಲ್ ಸಿಂಪ್ಲಿಫಿಕೇಶನ್ ಮಾಡಿದಾಗ 2.6 ಇಂಟು 10 to the power 8 ಮೀಟರ್ಸ್ ಅಷ್ಟು ವ್ಯಾಲ್ಯೂ ಬರ್ತಾ ಹೋಗುತ್ತೆ. ಅಂದರೆ ಸನ್ ಮತ್ತು ಅರ್ತ್ನ ಮಧ್ಯದಲ್ಲಿರುವಂಥ ಎಷ್ಟೊಂದು ಡಿಸ್ಟೆನ್ಸಲ್ಲಿ ಎಕ್ಸಾಕ್ಟಾಗಿ ಎಷ್ಟು ಕಿಲೋಮೀಟರ್ ಮುಂದಕ್ಕೆ ಹೋಗ್ಬೇಕು, ನಾನು 2.6 ಇಂಟು 10 to the power 8 ಕಿಲೋಮೀಟರ್ಸ್ ಅಷ್ಟು ಮುಂದಕ್ಕೆ ಹೋದ್ವಿ ಅಂತ ಹೇಳಿದ್ರೆ ಆ ಪಾಯಿಂಟಲ್ಲಿ ಸನ್ನಿಂದ ಅಟ್ರಾಕ್ಟ್ ಆಗ್ತಿರುವಂಥ ಫೋರ್ಸು F1 ಮತ್ತು F2 ಎರಡೂ ಕೂಡ ಏನಾಗ್ತಾ ಹೋಗುತ್ತೆ, ಈಕ್ವಲ್ ಆಗ್ತಾ ಹೋಗುತ್ತೆ. ಓಕೆ, ಸೊ ಅರ್ಥ ಆಗಿದೆ ಇದೇನು ಅಂತ, ಎಸ್ ಆರ್ ನೋ? ಸೊ ಈ ಪ್ರಾಬ್ಲಮ್ಮು ಭಾಳ ಅಂದರೆ ಭಾಳ ಇಂಪಾರ್ಟೆಂಟು, ಯು ಹ್ಯಾವ್ ಟು ವರ್ಕ್ ಇಟ್ ಔಟ್. ಸೊ ತುಂಬ ಚೆನ್ನಾಗಿ ವರ್ಕ್ ಮಾಡ್ಕೊತಾ ಹೋಗಿ, ಇಲ್ಲ ಅಂತ ಹೇಳಿದ್ರೆ ತುಂಬ ಕಷ್ಟ ಆಗ್ತಾ ಹೋಗುತ್ತೆ ನಿಮಗಿದು. ಏನೋ ಡೌಟ್ ಇದೆಯಾ ಇದರಲ್ಲಿ? ಸೊ ಇನ್ನೊಂದ್ಸಲ ಪ್ರಾಬ್ಲಮ್ನ ಎಕ್ಸ್ಪ್ಲೈನ್ ಮಾಡ್ತೀನಿ, ಅಬ್ಸರ್ವ್ ಮಾಡ್ಕೊತಾ ಬನ್ನಿ ಈಗ. ಓಕೆ ಸ್ಟೂಡೆಂಟ್ಸ್, ಸೊ ಇನ್ನೊಂದ್ಸಲ ಫುಲ್ ಪ್ರಾಬ್ಲಮ್ನ ಅಬ್ಸರ್ವ್ ಮಾಡ್ಕೊತಾ ಬರೋಣ. ಎ ರಾಕೆಟ್ ಈಸ್ ಫೈರ್ಡ್ ಫ್ರಮ್ ದಿ ಅರ್ತ್ ಟುವರ್ಡ್ಸ್ ದಿ ಸನ್. ಸೊ ಒಂದು ರಾಕೆಟ್ನ ಫೈರ್ ಮಾಡ್ತಿದ್ದಾರೆ, ಯಾವ ಕಡೆಗೆ ಫೈರ್ ಮಾಡ್ತಿದ್ದಾರೆ, ಟುವರ್ಡ್ಸ್ ದಿ ಸನ್. ಅಟ್ ವಾಟ್ ಡಿಸ್ಟೆನ್ಸ್ ಫ್ರಮ್ ದಿ ಸರ್ಫೇಸ್ ಆಫ್ ದಿ ಅರ್ತ್? Okay, the gravitational force on the rocket is 0. So gravitational force on the rocket is 0 ಅಂದರೆ ಈ ಪಾಯಿಂಟು. ಸೊ ಈ ಪಾಯಿಂಟ್ನ ಡಿಸ್ಟೆನ್ಸ್ ಕಂಡಿತಾ ಹೋಗಬೇಕು. ಆ ಕಂಡಿಡುವಂಥ ಡಿಸ್ಟೆನ್ಸ್ ಏನಂತ ಹಾಕೊಂಡಿದ್ದೀರಾ, ಎಕ್ಸ್ ಅಂತ ಹಾಕೊಂತ ಬಂದಿದ್ದೀರಾ. ಓಕೆ, ಸೊ ಅಟ್ ಪಾಯಿಂಟ್ ಪಿ F1 ಇಸ್ ಈಕ್ವಲ್ ಟು ಏನಾಗ್ತಾ ಹೋಗುತ್ತೆ, F2 ಆಗ್ತಾ ಹೋಗುತ್ತೆ. ಸೊ F1 ಅಂತ ಹೇಳಿದ್ರೆ ಫೋರ್ಸ್ ಬಿಟ್ವೀನ್ ದಿ ರಾಕೆಟ್ ಆ್ಯಂಡ್ ದಿ ಅರ್ತ್, F2 ಅಂತ ಹೇಳಿದ್ರೆ ಫೋರ್ಸ್ ಬಿಟ್ವೀನ್ ದಿ ಸನ್ ಆ್ಯಂಡ್ ದಿ ರಾಕೆಟ್ ಅಂತ ತಗೊತಾ ಹೋಗ್ಬೋದು. ಸೊ ಜಿ ಇಂಟು ಎಮ್ ಡಿವೈಡ್ ಬೈ ಎಕ್ಸ್ ಸ್ಕ್ವೇರ್ ಆಗುತ್ತೆ. ಸೊ ಈ ಪಾಯಿಂಟಲ್ಲಿ ಆಗುತ್ತೆ, ಜಿ ಮತ್ತು ಜಿ ಕ್ಯಾನ್ಸಲ್ ಆಗುತ್ತೆ, ಎಮ್ ಮತ್ತು ಎಮ್ ಕೂಡ ಏನಾಗ್ತಾ ಹೋಗಬೇಕು, ಕ್ಯಾನ್ಸಲ್ ಆಗಬೇಕು. ಉಳ್ಕೊಂಡಿರೋ ಟ್ರಾನ್ಸ್ಫಾರ್ಮೇಷನ್ ಮಾಡಿದಾಗ ಈ ರೀತಿ ಪ್ರಾಬ್ಲಮ್ ಸೊಲ್ಯೂಷನಲ್ಲಿ ಬರ್ತಾ ಹೋಗುತ್ತೆ. ಸೊ ಎಮ್ ಎಸ್ ಕೊಟ್ಟಿದ್ದಾರೆ, ಇಟ್ ಈಸ್ ಆಫ್ ಮಾಸ್ ಆಫ್ ದಿ ಸನ್ ಎಷ್ಟಂತ ಕೊಟ್ಟಿದ್ದಾರೆ, ಇಟ್ ಈಸ್ ಆಫ್ 2 ಇಂಟು 10 to the power 30 ಅಂತ ಕೊಟ್ಟಿದ್ದಾರೆ. ಮಾಸ್ ಆಫ್ ದಿ ಅರ್ತ್ ಕೂಡ ಕೊಟ್ಟಿದ್ದಾರೆ, ದಟ್ ಈಸ್ ಆಫ್ 6 ಇಂಟು 10 to the power 24 ಅಂತ ಕೊಟ್ಟಿದ್ದಾರೆ. ಸಬ್ಸ್ಟಿಟ್ಯೂಟ್ ಮಾಡಿದ್ದೀನಿ. ಸೊ ಅವಾಗ 1/3 ಬರುತ್ತೆ. ಸೊ ಪ್ಲಸ್ 24 ಮೇಲ್ಗಡೆ ಹೋಯ್ತು ಅಂದರೆ -24 ಆಗ್ತಾ ಹೋಗುತ್ತೆ. ಸೊ ಈ ಪಾಯಿಂಟಲ್ಲಿ ಇದನ್ನು ಆಲ್ರೆಡಿ ಹೇಳ್ಕೊಟ್ಟಂಗೆ, ಸೊ ಆರ್ ಮೈನಸ್ ಎಕ್ಸ್ ಡಿವೈಡ್ ಬೈ ಎಕ್ಸ್ ಹೋಲ್ ಸ್ಕ್ವೇರ್ ಆಗುತ್ತೆ. ಆ ಹೋಲ್ ಸ್ಕ್ವೇರು ರೈಟ್ ಹ್ಯಾಂಡ್ ಸೈಡಿಗೆ ಹೋಯ್ತು ಅಂತ ಹೇಳಿದ್ರೆ ರೂಟ್ ಆಗಬೇಕು. ಸೊ ಸ್ಕ್ವೇರ್ ರೂಟ್ ಆಫ್ 10 to the power 6 ಅಂತ ಹೇಳಿದ್ರೆ ಇಟ್ ಈಸ್ ಆಫ್ 10 to the power 3 ಡಿವೈಡ್ ಬೈ ರೂಟ್ 3 ಆಗ್ತಾ ಹೋಗುತ್ತೆ. ಸೊ ನಾನು ಸ್ಪ್ಲಿಟ್ ಮಾಡ್ಕೊಳ್ಳೋಣ. ಸ್ಪ್ಲಿಟ್ ಮಾಡ್ಕೊಂಡಾಗ ಏನು ಬರುತ್ತೆ, ಆರ್ ಬೈ ಎಕ್ಸ್ -1 ಈಸ್ ಈಕ್ವಲ್ ಟು 10 to the power 3 ಡಿವೈಡ್ ಬೈ ರೂಟ್ 3 ಪ್ಲಸ್ 1 ಆಗ್ತಾ ಬರುತ್ತೆ. ಸೊ ಅದನ್ನು ಇಲ್ಲಿ ಹಾಕ್ಕೊಂಡಿದ್ದೀನಿ, ರೈಟ್? ಸೊ ಆರ್ ಬೈ ಎಕ್ಸ್ ಪ್ಲಸ್ 1 ಈಸ್ ಈಕ್ವಲ್ ಟು 1 ಪ್ಲಸ್ 10 to the power 3 ಡಿವೈಡ್ ಬೈ ರೂಟ್ 3. ಸೊ ಇಟ್ ಈಸ್ ನಿಯರ್ಲಿ ಈಕ್ವಲ್ ಟು 10 to the power 3 ಡಿವೈಡ್ ಬೈ ರೂಟ್ 3 ಆಗಿರೋದ್ರಿಂದ ಜಸ್ಟ್ ಟ್ರಾನ್ಸ್ಫಾರ್ಮೇಷನ್ ಮಾಡ್ಕೊಂಡಾಗ ಎಕ್ಸ್ ಇಸ್ ಈಕ್ವಲ್ ಟು ಸ್ಕ್ವೇರ್ ರೂಟ್ ಆಫ್ 3 ಡಿವೈಡ್ ಬೈ ರೂಟ್ 3 ಇಂಟು ಸ್ಮಾಲ್ ಲೆಟರ್ ಆರ್ ಬರ್ತಾ ಹೋಗುತ್ತೆ. ಸೊ ಸ್ಮಾಲ್ ಲೆಟರ್ ಆರ್ ವ್ಯಾಲ್ಯೂ ಕೊಟ್ಟಿದ್ದಾನೆ, ಏನು ಆರ್ಬಿಟಲ್ ರೇಡಿಯಸ್ ದಟ್ ಈಸ್ ಆಫ್ 1.5 ಇಂಟು 10 to the power 11 ಮೀಟರ್ಸ್ ಅಂತ ಕೊಟ್ಟಿದ್ದಾನೆ. ಸಬ್ಸ್ಟಿಟ್ಯೂಟ್ ಮಾಡ್ತಿರೋ ವ್ಯಾಲ್ಯೂಸ್ನ, ಸೊ ಇಟ್ ಈಸ್ ಆಫ್ 2.6 ಇಂಟು 10 to the power 8 ಮೀಟರ್ಸ್ ಅಷ್ಟು ವ್ಯಾಲ್ಯೂ ಬರ್ತಾ ಹೋಗುತ್ತೆ. ಓಕೆ, ಸೊ ನೆಕ್ಸ್ಟ್ ಪ್ರಾಬ್ಲಮ್ನ ಅಬ್ಸರ್ವ್ ಮಾಡ್ಕೊತಾ ಬನ್ನಿ ಈಗ. ಕ್ಯಾಲ್ಕುಲೇಟ್ ದಿ ಎಸ್ಕೇಪ್ ವೆಲಾಸಿಟಿ ಫ್ರಮ್ ದಿ ಸರ್ಫೇಸ್ ಆಫ್ ದಿ ಪ್ಲಾನೆಟ್ ಆಫ್ ರೇಡಿಯಸ್ 2000 km if the acceleration due to gravity at the surface of the planet is 2.5 meter per second square. ನೋಡಿ, ಇದು ಎಸ್ಕೇಪ್ ವೆಲಾಸಿಟಿ ಯಾವುದೋ ಒಂದು ಪ್ಲಾನೆಟು ನಮಗೆ ಗೊತ್ತಿಲ್ಲ,
ಆಯಿತಾ. ಸೊ ಆ ಪ್ಲ್ಯಾನೆಟ್ಗೆ ರೇಡಿಯಸ್ ಆಫ್ ದಿ ಪ್ಲ್ಯಾನೆಟ್ ಕೊಟ್ಟಿದ್ದಾರೆ, ಜೊತೆಗೆ ಆಕ್ಸಲರೇಷನ್ ಡ್ಯೂ ಟು ಗ್ರಾವಿಟಿ ಆ ಪ್ಲ್ಯಾನೆಟ್ದು ಎಷ್ಟಿದೆ ಅಂತ ಕೊಟ್ಟಿದ್ದಾರೆ. ಸೊ ನಮ್ಮ ಅರ್ತಿಂದು ಇತ್ತು ಅಂತ ಹೇಳಿದ್ರೆ ದಟ್ ಈಸ್ ಆಫ್ ಜಿ ಇ ಇಸ್ ಈಕ್ವಲ್ ಟು ಎಷ್ಟಾಗ್ತಾ ಹೋಗುತ್ತೆ, ಇಟ್ ಈಸ್ ಆಫ್ 9.8 ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್ ಆಗ್ತಾ ಬರುತ್ತೆ. ಬಟ್ ನಾವು ಅವರು ಅರ್ತಿಂದು ಕೇಳಿಲ್ಲ, ಯಾವುದೊಂದು ಬೇರೆ ಪ್ಲ್ಯಾನೆಟಿನ ಕೇಳಿದ್ದಾರೆ. ಅದಕ್ಕೋಸ್ಕರ ಏನು ಮಾಡಿ ಗಿವನ್ ಕ್ವಾಂಟಿಟೀಸ್ನ ಬರ್ಕೊತ ಬರೋಣ. ಸೊ ರೇಡಿಯಸ್ ಆಫ್ ದಿ ಪ್ಲ್ಯಾನೆಟ್ ಈಸ್ ರೆಪ್ರೆಸೆಂಟೆಡ್ ಬೈ ಆರ್, ದಟ್ ಈಸ್ ಆಫ್ 2000 × 10⁻³ 2000 ಕಿಲೋಮೀಟರ್ನಷ್ಟು ವ್ಯಾಲ್ಯೂ ಇದೆ, ಹೌದಲ್ವಾ. ಸೊ ನಾನಿಲ್ಲಿ ಏನು ಮಾಡ್ತೀನಿ ಅಂತ ಹೇಳಿದ್ರೆ ದಿಸ್ 2000 ಕ್ಯಾನ್ ಬಿ ರಿಟರ್ನ್ ಆಸ್ 2 × 10⁻³ ಅಂತ ಬರ್ಕೊಬೋದು, ಮಲ್ಟಿಪ್ಲೈಡ್ ಬೈ ಕಿಲೋ ವ್ಯಾಲ್ಯೂ ಎಷ್ಟಾಗುತ್ತೆ, ಇಟ್ ಈಸ್ ಆಫ್ 10⁻³ ಆಗುತ್ತೆ, ಹೌದಲ್ವಾ. ಸೊ ಅದಕ್ಕೋಸ್ಕರ ಏನು ಮಾಡ್ಕೊತೀನಿ 2 × 10⁻6 ಮೀಟರ್ಸ್ ಅಂತ ಬರ್ಕೊತಾ ಹೋಗ್ತೀನಿ ಅದನ್ನು. ನೆಕ್ಸ್ಟ್ ಆಕ್ಸಲರೇಷನ್ ಡ್ಯೂ ಟು ಗ್ರಾವಿಟಿ ಆಫ್ ದಟ್ ಪ್ಲಾನೆಟ್ ಈಸ್ ಗಿವನ್ ಬೈ 2.5 ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್ ಅಂತ ಕೊಟ್ಟಿದ್ದಾರೆ. ಹಾಗಾದರೆ ಏನನ್ನ ಕಂಡಿಬೇಕು ನಾವೀಗ, ಎಸ್ಕೇಪ್ ವೆಲಾಸಿಟಿ ಆಫ್ ದಟ್ ಪ್ಲಾನೆಟ್ನ ಕಂಡಿತಾ ಹೋಗಬೇಕು. ಓಕೆ, ಸೊ ವಿಚ್ ಫಾರ್ಮುಲಾ ಲಿಂಕ್ಸ್ ಬಿಟ್ವೀನ್ ವಿ ಇ a small letter g and r, that is of ve is equal to square root of 2gr ಅಂತ ಫಾರ್ಮುಲಾ ಗೊತ್ತಿದೆ. ಈಗ ವ್ಯಾಲ್ಯೂಸ್ನ ಸಬ್ಸ್ಟಿಟ್ಯೂಟ್ ಮಾಡ್ತಾ ಬರೋಣ. ದಟ್ ಈಸ್ ಆಫ್ ವಿ ಇ ಇಸ್ ಈಕ್ವಲ್ ಟು ಸ್ಕ್ವೇರ್ ರೂಟ್ ಆಫ್ 2gr, ವೇರ್ ಆರ್ ಇಸ್ ಈಕ್ವಲ್ ಟು 2 × 10⁻6 ಮೀಟರ್ ಆ್ಯಂಡ್ ಸ್ಮಾಲ್ ಲೆಟರ್ ಜಿ ಇಸ್ ಈಕ್ವಲ್ ಟು ಎಷ್ಟು ಕೊಟ್ಟಿದ್ದಾನೆ, 2.5 ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್ ಕೊಟ್ಟಿದ್ದಾರೆ. ಸೊ ವ್ಯಾಲ್ಯೂಸ್ನೆಲ್ಲ ಸಬ್ಸ್ಟಿಟ್ಯೂಟ್ ಮಾಡೋಣ ಈಗ. ಸೊ 2 × 2 ಇಟ್ ಈಸ್ ಆಫ್ 4 × 2.5 × 10⁻6 ಆಗುತ್ತೆ. ಸೊ 2.5 × 4 ಮಾಡಿದ್ರೆ ಎಷ್ಟಾಗುತ್ತೆ, ಇಟ್ ಈಸ್ ಆಫ್ 10 ಬರುತ್ತೆ, ಇಂಟು √6 ಅಂತ ಹಾಕೊಂತ ಬರ್ತೀರಾ, ಹೌದಲ್ವಾ. ಸೊ ಈಗ ಅಬ್ಸರ್ವ್ ಮಾಡ್ಕೊಳ್ಳಿ, ಕೆಲವ್ರಿಗೆ ಇದು ಡೌಟ್ ಬರ್ಬೋದು ಏನದು ಅಂತ ಹೇಳಿದ್ರೆ. ಸೊ 10⁻6 ಅಂತ ಬರ್ಕೊಂತೀರಾ. ನೋಡಪ್ಪ ಇಲ್ಲಿ a⁴ ಇತ್ತು ಅಂತ ಹೇಳಿದ್ರೆ ಏನಂತ ಬರ್ಕೊಬೋದು ಅದನ್ನ ನೀವು, ಸ್ಕ್ವೇರ್ ರೂಟ್ ಆಫ್ 2 ಅಂತ ಬರಿತೀರಾ ಅಲ್ವಾ. ಹಾಗೆ ಎ ಜಾಗದಲ್ಲಿ ಏನಿದೆ ಅಂತ ಹೇಳಿದ್ರೆ 10⁻6 ಇದೆ, ಅದಕ್ಕೋಸ್ಕರ ಅದನ್ನು. ಸೊ 10⁻6 whole to the power 1/2 is equal to square root of 10⁻6 ಆಗುತ್ತೆ. ಸೊ ಇದನ್ನೇನು ಮಾಡ್ತೀನಿ 10⁻6/2 ಅಂತ ಬರ್ಕೊತೀನಿ. 2 1s 2 3s, ಸೊ ವಿಚ್ ಇಸ್ ಈಕ್ವಲ್ ಟು 10⁻3 ಆಗ್ತಾ ಹೋಗುತ್ತೆ. ಓಕೆನಾ, ಅಂದರೆ ರೂಟಿಂದ ಈವನ್ ಪವರ್ಸು ಹೊರಗಡೆ ಬಂತು ಅಂತ ಹೇಳಿದ್ರೆ ಏನಾಗ್ತಾ ಹೋಗಬೇಕದು, ಡಿವೈಡೆಡ್ ಬೈ 2 ಆಗ್ತಾ ಹೋಗಬೇಕು. ಓಕೆ, ಸೊ ವಿ ಈಸ್ ಈಕ್ವಲ್ ಟು √10 × 10⁻3 ಬರ್ತಾ ಹೋಗುತ್ತೆ. ಸೊ ವಾಟ್ ಈಸ್ ದ ವ್ಯಾಲ್ಯೂ ಆಫ್ √10 ಅಂತ ಹೇಳಿದ್ರೆ ಇಟ್ ಈಸ್ ಆಫ್ 3.162. ಸೊ 3.162 ಮಲ್ಟಿಪ್ಲೈಡ್ ಬೈ 10⁻3ನ ಯು ಕ್ಯಾನ್ ರೈಟ್ ಇಟ್ ಆಸ್ 3.162 ಕಿಲೋಮೀಟರ್ ಪರ್ ಸೆಕೆಂಡ್ ಅಂತ ಬರಿತಾ ಹೋಗ್ಬೋದು. ಓಕೆ, ದಿಸ್ ಇಸ್ ಆಲ್ಸೋ 5 ಮಾರ್ಕ್ಸ್ ಕ್ವಶನ್, ವೆರಿ 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 ಇಂಪಾರ್ಟೆಂಟ್. ಓಕೆ, ಅರ್ಥ ಆಗಿದೆ ಅಲ್ವಾ ಹೇಳ್ಕೊಡ್ತಾ ಇರೋದು, ರೈಟ್. ಸೊ ನಿಮಗೊಂದೀಗ ಪ್ರಾಬ್ಲಮ್ನ ಕೊಡ್ತಾ ಬರ್ತೀನಿ. ಏನು, ಈ ಒಂದು ಕ್ಯಾಲ್ಕುಲೇಷನ್ ಪಾರ್ಟಲ್ಲಿ ಎಕ್ಸೆಪ್ಟ್ 2000 ಕಿಲೋಮೀಟರ್ ಯು ಹ್ಯಾವ್ ಟು ಟೇಕ್ ದಟ್ ಒನ್ ಆ್ಯಸ್ ಎ 5000 ಕಿಲೋಮೀಟರ್ ಅಂತ ತಗೊತಾ ಹೋಗಬೇಕು. ಓಕೆ, ಇನ್ಸ್ಟೆಡ್ ಆಫ್ 2.5 ಯು ಹ್ಯಾವ್ ಟು ಟೇಕ್ ದಟ್ ಒನ್ ಆ್ಯಸ್ ಎ 5.8 ಮೀಟರ್ ಪರ್ ಸೆಕೆಂಡ್ ಅಂತ ತಗೊತಾ ಹೋಗಬೇಕು. ಓಕೆ, ತಗೊಂಡು ಈಗ ಪ್ರಾಬ್ಲಮ್ನ ಮಾಡಿ ತೋರಿಸ್ತಾ ಹೋಗ್ತೀರಾ ನನಗೆ. ಓಕೆ, ಜಸ್ಟ್ ಎ ಸೆಕೆಂಡ್, 500 ಬೇಡ, ಲೆಟ್ ಅಸ್ ಅಸ್ಯೂಮ್ ಇಟ್ ಆಸ್ 500 ಕಿಲೋಮೀಟರ್ ಅಂತ ಅನ್ಕೊತಾ ಹೋಗೋಣ. ಓಕೆ, ಸೊ 500 ಕಿಲೋಮೀಟರ್ ಹಾಕ್ಕೊಂಡು ಪ್ರಾಬ್ಲಮ್ನ ಮಾಡ್ತಾ ಬನ್ನಿ. ಸ್ವಲ್ಪ ತಲೆ ಉಪಯೋಗಿಸಿ ಮಾಡ್ತಾ ಹೋಗಬೇಕು, ನಿಧಾನಕ್ಕೆ ನೋಡ್ತಾ ಹೋಗಿ. ಈ ಕಾನ್ಸೆಪ್ಟನ್ನ ನೆನಪಲ್ಲಿಟ್ಕೊಂಡ್ಲೇಬೇಕು. ಓಕೆ, ಈವನ್ ಪವರ್ಸ್ ಇದ್ದರೆ ಮಾತ್ರ ನಾವು ಹೊರಗಡೆ ತಗೊತಾ ಹೋಗ್ಬೋದು. ಈವನ್ ಪವರ್ಸ್ ಇಲ್ಲ ಅಂತ ಹೇಳಿದ್ರೆ ಅದನ್ನು ಟ್ರಾನ್ಸ್ಫಾರ್ಮೇಷನ್ ಮಾಡ್ಕೊತಾ ಬರಬೇಕು. ಓಕೆ, ಈಗ ಇದೊಂದು ಹಾಗೆ ಇಲ್ಲಿ ಹೇಳ್ಕೊಡ್ತೀನಿ, ಅಬ್ಸರ್ವ್ ಮಾಡ್ಕೊತಾ ಬನ್ನಿ. ದಟ್ ಈಸ್ ಅ ಸ್ಕ್ವೇರ್ ರೂಟ್ ಆಫ್ ಏನಾಗುತ್ತೆ 2 × 5.8 × 500 ಇಂಟು ಏನಾಗುತ್ತಪ್ಪ 10⁻3 ಅಂತ ಬರ್ತೀರಾ. ಓಕೆ, ಸೊ ಈ ಮೂರೂ ಕೂಡ ಮಲ್ಟಿಪ್ಲೈ ಮಾಡಿಕೊಂಡು ಎಷ್ಟೋ ಒಂದು ವ್ಯಾಲ್ಯೂ ಹಾಕ್ಕೊತಾ ಬನ್ನಿ. ಅವಾಗ ವ್ಯಾಲ್ಯೂ ಏನಾಗ್ತಾ ಹೋಗುತ್ತದು 10⁻3 ಬರುತ್ತೆ. ಸೊ 10⁻ ರೂಟಿಂದ ಹೊರಗಡೆ ತೆಗಿಯೋಕ್ಕಾಗೋದಿಲ್ಲ ನೀವು, ಅದಕ್ಕೋಸ್ಕರ ಏನು ಮಾಡಬೇಕು, ಅದನ್ನು ಆನ್ಸರ್ ಇಂಟು 10⁻3ನ ಏನಂತ ಬರಿಬೋದು ನೀವು, 10 × 10² ಅಂತ ಬರಿಬೋದಲ್ವ ನೀವು ಬೇಕಾದರೆ. ಸೊ ಅವಾಗ ಏನಾಗುತ್ತೆ, ಸೊ ಈ ಆನ್ಸರ್ನ ಮಲ್ಟಿಪ್ಲೈಡ್ ಬೈ 10 ಮಾಡಿಕೊಂಡು ಮತ್ತೆ ಆನ್ಸರ್ ಇಡ್ತಾ ಹೋಗಿ 10⁻10² ಹೊರಗಡೆ ಬಂತು ಅಂತ ಹೇಳಿದ್ರೆ ಆಗ 10 ಆಗ್ತಾ ಹೋಗುತ್ತೆ. ಈ ಒಂದು ಕಾನ್ಸೆಪ್ಟ್ನ ನೆನಪಲ್ಲಿ ಇಟ್ಕೊಂಡು ಯು ಹ್ಯಾವ್ ಟು ಡೂ ದಿ ಪ್ರಾಬ್ಲಮ್. ಓಕೆ, ಸೊ ಪ್ರಾಬ್ಲಮ್ನ ಮಾಡಿ ನನಗೀಗ ಗ್ರೂಪ್ನಲ್ಲಿ ಸೊಲ್ಯೂಷನ್ನ ಹಾಕ್ತಾ ಬರ್ತೀರಾ ಬೇಗ. ಹಾಂ, ಓಕೆ, ಸೊ 5 ಮಿನಿಟ್ಸ್ ಟೈಮ್ ಕೊಡ್ತೀನಿ, ಬೇಗ ಗ್ರೂಪ್ನಲ್ಲಿ ಹಾಕ್ತಾ ಬನ್ನಿ.